ಚಿಂತನ ಮಂಥನಗಳನ್ನು ಗಮನಿಸಿದಾಗ ನಿನ್ನೆ ಸಂಜೆಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನೂಲಿ ಸರ್ ಅವರು ಒಂದು ಮಾತು ಹೇಳಿದರು, ವಚನ ಸಾಹಿತ್ಯ ಲಿಂಗಾಯತ ಅಂತಂದ್ರೆ ಅದು ವಿಜ್ಞಾನ ಅಂತೇಳಿ. ಅಂತಹ ಆಶಯವನ್ನು ಇಟ್ಕೊಂಡು ಇವತ್ತು ತಮ್ಮೆದುರಿಗೆ ನಾನು ನನಗೆ ಒದಗಿಸಿರುವಂಥ 25 ನಿಮಿಷಗಳೊಳಗಡೆ ವಚನಕಾರರ ವೈಜ್ಞಾನಿಕ ಚಿಂತನೆಗಳು ಅನ್ನೋದರ ಕುರಿತಾಗಿ ವಿಷಯವನ್ನು ತಮ್ಮೆದುರಿಗೆ ಇಡ್ತಾ ಇದ್ದೇನೆ. ಒಂದು ಮಾತು ಬರುತ್ತೆ, ವಚನಗಳು 12ನೇ ಶತಮಾನದಲ್ಲಿ ರಚಿತವಾಗಿದ್ದರೂ ಸಹ ನಿತ್ಯ ನೂತನವಾಗಿ ಇವತ್ತಿಗೂ ಸಹ ಅವು ಓದೋದಕ್ಕೆ ಅಧ್ಯಯನ ಮಾಡೋದಕ್ಕೆ ನಮ್ಮನ್ನೆಲ್ಲ ಆಕರ್ಷಿಸ್ತಾವಪ್ಪ ಅಂತಂದರೆ ಅದರೊಳಗಿರುವಂತಹ ಸತ್ವ ಅದು ಕೇವಲ ಭ್ರಮಾಲೋಕದಿಂದ ಬರೆದಿರುವಂತಹ ಊಹಿಸಿ ಬರೆದಿರುವಂತಹ ಪದಗಳಲ್ಲವು, ಅನುಭವಿಸಿ ಬರೆದಿರುವಂತಹ ಪದಗಳು. ಹಾಗಾಗಿ ಆ ಅನುಭವ ಅನ್ನುವಂಥದ್ದು ಏನಿದಲ್ಲ ಅದೇ ವಿಜ್ಞಾನ. ವಿಜ್ಞಾನ ಅನ್ನುವಂಥದ್ದು ಪ್ರಶ್ನೆ ಮಾಡೋದ್ರ ಮೂಲಕವಾಗಿ ಹುಟ್ಕೊಂಡಿರುವಂಥದ್ದು. ತಮಗನಿಸ್ಬೋದು ವಚನಕಾರರಿಗೂ ವಿಜ್ಞಾನಕ್ಕೂ ಏನು ಸಂಬಂಧ ಅಂತೇಳಿ. ವಚನಕಾರರೆಲ್ಲರೂ ಸಹ ವಿಜ್ಞಾನಿಗಳೇ, ಆದರೆ ಜಗತ್ತಿಗೆ ಪರಿಚಯಿಸುವುದರಲ್ಲಿ ನಾವು ವಿಫಲರಾಗಿದ್ದೇವೆ ಅಷ್ಟೇ. ಇವತ್ತು ವಿಜ್ಞಾನ ಅಂತ ನಾವೇನು ಬೇರೆ ಶಾಖೆಯನ್ನು ಮಾಡ್ತೀವಿ, ಆ ಎಲ್ಲ ಶಾಖೆಗಳು 12ನೇ ಶತಮಾನದಲ್ಲಿ ಚಿಂತನೆಗೆ ಒಳಗಾಗಿದ್ದುವು ಅನ್ನೋದು ಅವರೇ ರಚಿಸಿರುವಂತಹ ವಚನಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ನಿಬ್ಬೆರಗಾಗುವ ರೀತಿಯೊಳಗೆ ವಚನಗಳು ರಚನೆ ಆಗಿದ್ದಾವೆ. ತಮ್ಮೆದುರಿಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಹೇಳಬೇಕಂದ್ರೆ, ಆಧುನಿಕ ವಿಜ್ಞಾನದೊಳಗಿರುವಂತಹ ಈ ಹಾಟ್ ಡಿಸ್ಕಷನ್ಸ್ ಅಂತ ನಾವೇನು ಕರಿತೀವಲ್ಲ, ಇವತ್ತು ನಮ್ಮ ವಿಜ್ಞಾನ ಲೋಕ ಯಾವುದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿದೆ. ನಾನು ಮಾತಾಡ್ತಾ ಇರುವುದು ಜಾಗತಿಕ ವಿಜ್ಞಾನ ಲೋಕದ ಬಗ್ಗೆ. ದುರಂತ ಅಂದ್ರೆ ನಾವು ವಚನಗಳನ್ನ ಕರ್ನಾಟಕದ ಆಚೆ ಕೊಂಡೊಯ್ಯೋದಕ್ಕೆ ವಿಫಲರಾಗಿದ್ದೇವೆ. ಕಾರಣ ಏನಂದ್ರೆ ವಚನಗಳು ನಮಗೆ ಸಂಪೂರ್ಣ ಅರ್ಥ ಆಗಿಲ್ಲ. ವಚನಗಳನ್ನ ಕೇವಲ ನಾವು ತಾತ್ವಿಕ ದೃಷ್ಟಿಯಿಂದ ಧಾರ್ಮಿಕ ದೃಷ್ಟಿಯಿಂದ ಮಾತ್ರ ನೋಡಿದ ಪರಿಣಾಮವಾಗಿ ವಚನಕಾರರು ವಿಶ್ವವ್ಯಾಪಿಯಾಗಿ ಬೆಳೆಯುವಂತಹ ಒಂದು ಹಂತದೊಳಗೆ ನಾವು ಏನೇನು ತೊಂದರೆಗಳನ್ನು ಎಡವಿದ್ದೇವೆ, ನಾವು ಏನೇನು ಸಮೀಕರಿಸಿ ಹೇಳಬೇಕಾಗಿದೆ ಅನ್ನೋದನ್ನು ನಾನು ನನ್ನ ಅವಧಿ ಒಳಗಡೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ವಚನಕಾರರ ವಿಚಾರಗಳು ಜಗತ್ತಿನಾದ್ಯಂತ ದಾರ್ಶನಿಕರಿಗೆ ಸಮೀಪ ಆಗ್ತಾವು ಅಂತ ನಾವು ಹೇಳ್ತಾ ಕೂತ್ರೆ ಜಗತ್ತಿನಲ್ಲಿರುವಂಥ ಇತರರಿಗೆ ತಲುಪುವುದಿಲ್ಲ. ಅದನ್ನ ತಲುಪಿಸೋದಕ್ಕೆ ನಾವು ವೇದಿಕೆಯನ್ನು ನಿರ್ಮಾಣ ಮಾಡಿ ಕೊಡಬೇಕು. ಏನಿದೆ ಇವತ್ತು ಒಂದು ಕಡೆ ಹೇಳ್ತಾರೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಳಗಡೆ ಅದು ಎವ್ರಿ ಇಯರ್ ಒಂದು ಮ್ಯಾಗ್ಝಿನ್ ಪಬ್ಲಿಷ್ ಮಾಡ್ತಾರೆ. ಆ ಮ್ಯಾಗ್ಝಿನ್ ಒಳಗಡೆ ಒಂದು ವಿಷಯ ಬಂತು, ನಾನು ನೋಡಿದೆ. ಅವ್ರು ಹೇಳ್ತಾರೆ, ಬಿಫೋರ್ ಯು ಡೈ ಯು ಮಸ್ಟ್ ನೋ ದ 6 ಥಿಂಗ್ಸ್ ಅಂತ ಹೇಳಿ. ಸಾಯೋಕ್ಕಿಂತ ಪೂರ್ವದಲ್ಲಿ 6 ಅಂಶಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ. ಆ 6 ಅಂಶಗಳು ಇವತ್ತಿಗೂ ಸಹ ಜಗತ್ತಿನ ವಿಜ್ಞಾನ ಲೋಕದೊಳಗಡೆ ಬಿಡಿಸಲಾರದಂತಹ ಒಗಟುಗಳಾಗಿದ್ದವು. ವಿಚಿತ್ರ ನೋಡ್ರಿ, ಆ 6 ಅಂಶಗಳಿಗೆ ನಮ್ಮ 12ನೇ ಶತಮಾನ ಶರಣರು ಉತ್ತರ ಕೊಟ್ಟಾರ. ಆ 6 ಅಂಶಗಳು ಯಾವ ಅಂತ ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ. ನಿಮಗೆ ವಚನಕಾರರ ಬಗ್ಗೆ ಇರುವಂಥ ಅಭಿಮಾನ ಹುಟ್ಟುತ್ತದೆ ನಮಗೆ, ಆದ್ರೆ ಒಂದು ದುಃಖ ಆಗ್ತದೆ, ಇದನ್ನ ನಾವು ಜಗತ್ತಿಗೆ ತಿಳಿಸ್ಲಿಲ್ಲಲ್ಲ ಅಂತೇಳಿ. ಮೊದಲನೇದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್. ನಾನು ಇವತ್ತು ಮಾತಾಡ್ತಾ ಇರುವುದು ಅತ್ಯಂತ ನೂತನವಾಗಿರುವಂತಹ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು. ಇವತ್ತು ಎಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನಡೆದೈತೆ ಅಂತ ಅಂದಾಗ ನಾನು ಖುಷಿಯಿಂದ ಈ ಇಂಜಿನಿಯರಿಂಗ್ ಕಾಲೇಜಿನಲ್ಲಿರುವಂಥ ಕೆಲವು ಸಿಬ್ಬಂದಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅವ್ರಿಗಾದರೂ ಸಹ ಇದು ಅರ್ಥ ಆಗಲಿ, ವಚನ ಸಾಹಿತ್ಯ ಎಷ್ಟೊಂದು ಗಟ್ಟಿಯಾಗಿ ವಿಜ್ಞಾನ ಐತೆ ಅನ್ನೋದು ಅರ್ಥ ಆಗಲಿ ಅಂತ ತಿಳ್ಕೊಂಡು ಈ 6 ಅಂಶಗಳ ಬಗ್ಗೆ ನಾನು ಮಾತಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀನಿ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಹೇಳಿ ಒಂದು ವಿಷಯದ ಬಗ್ಗೆ ನಾವು ಸಾಯುಕ್ಕಿಂತ ಪೂರ್ವದಲ್ಲಿ ತಿಳ್ಕೋಬೇಕು. ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿದ್ದಾವು ಜಾಗತಿಕವಾಗಿ. ನಿಮಗೊಂದು ವಿಚಾರ ಹೇಳ್ಬೇಕಂದ್ರೆ 2025ನೇ ಫಿಸಿಕ್ಸ್ನೊಳಗೆ ನೊಬೆಲ್ ಪ್ರಶಸ್ತಿ ತಗೊಂಡದ್ದು ಇದೇ ಸಿದ್ಧಾಂತದ ಮೇಲೆ, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಮೇಲೆ ಮಾತಾಡ್ತೀನಿ ಮುಂದೆ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದ್ರೆ ಏನು, ಕ್ವಾಂಟಮ್ ಫಿಸಿಕ್ಸ್ ಅಂದ್ರೆ ಏನು, ಯಾಕೆ ಕ್ವಾಂಟಮ್ ಫಿಸಿಕ್ಸ್ ಇವತ್ತು ಇಡೀ ಜಗತ್ತಿನೊಳಗಡೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಸ್ಟಡಿ ಮಾಡೋಕ್ಕಾಗ್ತೈತಿ. ಆ ಕ್ವಾಂಟಮ್ ಫಿಸಿಕ್ಸ್ನಾಗ ಸ್ಟಡಿ ಮಾಡೋದೆಲ್ಲ ವಚನಕಾರರು ಬಯಲು ಶೂನ್ಯದ ಬಗ್ಗೆ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ ಅವರು. ಅದನ್ನ ಬಗ್ಗೆ ಜಗತ್ತು ಇವತ್ತು ಹೊಸದಂತ ತಿಳ್ಕೊಂಡು ಅದ್ರ ಅಧ್ಯಯನ ಮಾಡ್ತಾ ಇದೆ. ನೋಡೋಣ ಮುಂದಿಂದು. ಎರಡನೆಯದು ಯಾವುದು ಅಂತಂದ್ರೆ ಬಿಫೋರ್ ದ ಬಿಗ್ ಬ್ಯಾಂಗ್ ಅಂತೇಳಿ. ಈ ಸೃಷ್ಟಿ ಉಂಗಮ ಆಗ್ಬೇಕಾದ್ರೆ ಮಹಾಸ್ಫೋಟ ಆಯ್ತು,
ಅದು ಬಿಗ್ ಬ್ಯಾಂಗ್ ಆಯ್ತು ಅಂತ ಹೇಳ್ತೀರಿ. ಆ ವಿಜ್ಞಾನಿಗಳು ಪ್ರಶ್ನೆ ಮಾಡ್ತಾರೆ, ಬಿಗ್ ಬ್ಯಾಂಗ್ಗಿಂತ ಮೊದಲು ಏನಿತ್ತು, ಈ ಸೃಷ್ಟಿ ಹುಟ್ಟಬೇಕಂತ ಪೂರ್ವದಲ್ಲಿ ಏನಿತ್ತು ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದು ಇನ್ನೂ ಇವತ್ತಿಗೂ ವಿಜ್ಞಾನಕ್ಕೆ ಒಗಟಾಗಿದೆ. ನಾವು ಹೇಳ್ತೀವಿ ಅದು ವಿಜ್ಞಾನದ ಕಡೆಯಿಂದ ತಿಳ್ಕೊಳ್ಳೋಕೆ ಆಗೋದಿಲ್ಲ. ಅದನ್ನ ಏನಾದ್ರೂ ನಾವು ಸೃಷ್ಟಿಗಿಂತ ಪೂರ್ವದಲ್ಲಿ ಏನಿತ್ತು ಅಂತ ತಿಳ್ಕೊಬೇಕಾಗಿತ್ತಪ್ಪ ಅಂದ್ರೆ ನಾವು ಆಧ್ಯಾತ್ಮಕ್ಕೆ ಹೋಗ್ಬೇಕು. ಅದು ಶೂನ್ಯಲಿಂಗ, ನಿರಂಜನ ಲಿಂಗ, ನಿಶ್ಚುನ್ ಲಿಂಗ ಇದು ಹೇಳ್ತಾ ಬಂದ ನಮ್ಮ ಶರಣರು. ಬಟ್ ಅದನ್ನು ನಾವು ಜಗತ್ತಿಗೆ ತಿಳಿಸ್ಕೊಟ್ಟಿಲ್ಲ. ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ. ಮೂರನೇ ಅಂಶ ಯಾವುದು ಅಂತಂದ್ರೆ ಕಾನ್ಸಿಯಸ್ನೆಸ್. ಕಾನ್ಸಿಯಸ್ನೆಸ್ ಬಗ್ಗೆ ಎಷ್ಟು ಚರ್ಚೆಗಳು ನಡೆದವು ಅಂತಂದ್ರೆ ಜಗತ್ತಿನ ಎಲ್ಲ ಇದೇನು ನಾವು ಇವತ್ತು ಹಾರ್ವರ್ಡ್ ಯೂನಿವರ್ಸಿಟಿ ಅಂತ ಕರಿತೀವಲ್ಲ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಇವೆಲ್ಲ ಯೂನಿವರ್ಸಿಟಿ ಒಳಗಡೆ ಸಪ್ರೇಟ್ ಸೆಕ್ಷನ್ ಮಾಡಿ ಕಾನ್ಶಿಯಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಕಾನ್ಶಿಯಸ್ ವೆದರ್ ಇಟ್ ಕ್ರಿಯೇಟ್ಸ್ ಬೈ ದ ಮೈಂಡ್ ಆರ್ ಮೈಂಡ್ ಕ್ರಿಯೇಟ್ಸ್ ದ ಕಾನ್ಶಿಯಸ್ ಅನ್ನೋದಂಥದನ್ನ ಹಾರ್ಡ್ ಪ್ರಾಬ್ಲಮ್ ಆಫ್ ಕಾನ್ಶಿಯಸ್ ಅಂತ ಹೇಳಿ ಥಾಮಸ್ ಹಾರ್ಡಿ ಅನ್ನೋಂಥವ್ರು ಇವತ್ತು ಬಹಳ ಹಾಟ್ ಕೇಕ್ ಅಂತಲ್ಲ ಅಷ್ಟು ಇಂಪಾರ್ಟೆಂಟ್ ಆಗಿ ಅದ್ರ ಬಗ್ಗೆ ಸ್ಟಡಿ ನಡೆದದ. ಅರಿವಿನ ಬಗ್ಗೆ ನಮ್ಮ ಶರಣರು ಎಂತೆಂಥ ವಿಚಾರಗಳನ್ನ ಹೇಳ್ಯಾರ್ರಿ. ಅವ್ರಿಗೆ ಕೊಡುವಂಥ ಎಲ್ಲ ಸಮರೈಸೇಷನ್ ಏನದಾವಲ್ಲ ಅದು ಎಲ್ಲವೂ ನಾವು ವಚನದೊಳಗೆ ನಮ್ಮ ಶರಣರು ಕೊಟ್ಬಿಟ್ಟಾರೆ. ನಮ್ಗೆ ನಾವು ಅಭಿಮಾನಿ ಶೂನ್ಯರು, ನಮ್ಗೆ ಅರ್ಥನೇ ಆಗ್ತಾ ಇಲ್ಲ, ಜಗತ್ತಿಗೆ ತಿಳಿಸೋದ್ರಾಗ ವಿಫಲರಾಗಿದ್ದೀವಿ. ನಾಲ್ಕನೇ ತತ್ವ ಸಿಂಗ್ಯುಲಾರಿಟಿ ಬಗ್ಗೆ ಹೇಳ್ತಾರೆ. ಏಕತ್ವ ತತ್ವ. ಇಡೀ ಜಗತ್ತಿನೊಳಗಿರುವಂತಹ ಎಲ್ಲ ಶಕ್ತಿ ಒಂದೇ ಇದೆ. ಅದು ನನ್ನೊಳಗೂ ಇದೆ, ಜಗತ್ತಿನೊಳಗಿದೆ, ಅಣುವಿನೊಳಗಿದೆ, ಪರಮಾಣುವೊಳಗಿದೆ, ಬ್ರಹ್ಮಾಂಡದೊಳಗಿದೆ, ಪಿಂಡಾಂಡದೊಳಗಿದೆ. ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಮಾಡ್ತಾ ಆ ಜಗತ್ತಿನ ವಿಜ್ಞಾನಿಗಳು ಭಾರತದ ಕಡೆ ಗಮನಿಸ್ತಾರೆ. ಭಾರತದ ಕಡೆ ಗಮನಿಸಿ ವೇದ ಉಪನಿಷತ್ತುಗಳನ್ನು ಓದಿ ಖುಷಿ ಪಡ್ತಾರವರು. ಹೌದಲ್ಲ, ಏಕತ್ವದ ಬಗ್ಗೆ, ಸಿಂಗ್ಯುಲಾರಿಟಿ ಬಗ್ಗೆ ಭಾರತೀಯರೆಲ್ಲ ಹೇಳಿದ್ದಾರೆ ಅಂತೇಳಿ. ದುರಂತ ಅಂದ್ರೆ ಅವರಿಗೆ ವಚನದೊಳಗೂ ಸಹ ಇದು ಐತೆ ಅನ್ನೋದನ್ನು ನಾವು ಪರಿಚಯ ಮಾಡಿಕೊಟ್ಟಿಲ್ಲ. ಇವು ನಮ್ಮ ಶರಣರ ವೈಚಾರಿಕ ಚಿಂತನೆಗಳು. ಇದನ್ನ ನಾವು ಪರಿಚಯ ಮಾಡಿಕೊಡ್ಬೇಕು. ಅದು ಯಾರು ಮಾಡಬೇಕು, ಏನು ಮಾಡಬೇಕು ಅನ್ನೋದು ಮುಂದೆ ನೋಡೋಣ. ಐದನೇ ತತ್ವ ನಾನು ಹೇಳ್ತಾ ಇರುವಂಥದ್ದು, ಆ ಯೂನಿವರ್ಸಿಟಿ ಪಬ್ಲಿಕೇಶನ್ಸ್ ಒಳಗಡೆ ಸಾಯುಕ್ಕಿಂತ ಪೂರ್ವದಲ್ಲಿ ಈ 6 ಅಂಶಗಳನ್ನು ತಿಳ್ಕೊಂಡು ಸಾಯಿರಿ. ಯಾಕಂದ್ರೆ ಮತ್ತೆ ಹುಟ್ಟಿ ಬರ್ತೀವೋ ಗೊತ್ತಿಲ್ಲ ಭೂಮಿ ಮೇಲೆ ಈ 6 ಅಂಶಗಳ ಬಗ್ಗೆ ಇನ್ನೂವರೆಗೂ ವಿಜ್ಞಾನ ಲೋಕಕ್ಕೆ ನಿಗೂಢ ಆಗೈತೆ ಅಂತ ಹೇಳ್ತಾರೆ. ಅದರೊಳಗಡೆ 5ನೇದು ಯಾವ್ದಪ್ಪ ಅಂದ್ರೆ ಡಾರ್ಕ್ ಎನರ್ಜಿ, ಕಪ್ಪು ಕುಳಿ ಅಥವಾ ಕಪ್ಪು ದ್ರವ್ಯ. ಇದನ್ನೇ ಅಜ್ಜರು ಬೆಳಗ್ಗೆ ಇಷ್ಟಲಿಂಗದ ಬಗ್ಗೆ ಹೇಳುವಾಗ ಹೇಳಿದ್ರು. ಹೇಳ್ತೀನಿ ಅದು ನೆಕ್ಸ್ಟ್. ಇನ್ನ 6ನೇದು ಯಾವುದಪ್ಪ ಅಂದ್ರೆ ಡೈಮೆನ್ಷನ್ಸ್, ಆಯಾಮಗಳು. ಈಗ ನಾವು ಒಂದು ಪೇಪರ್ನ ನೋಡ್ತೀನಿ ಅಂತ ಅಂದ್ರೆ ಇದು 2 ಡೈಮೆನ್ಷನ್ ಇರ್ತೈತಿ, ಉದ್ದ ಆಗಲ್ಲ. ನಾನು ಒಂದು ಬಾಟ್ಲ್ ತೋರಿಸಿನಪ್ಪ ಅಂದ್ರೆ ಇದು 3 ಡೈಮೆನ್ಷನ್ ಇರ್ತೈತಿ, ಉದ್ದ ಆಗಲ ಎತ್ತರ. ಹಾಗೇನೆ ಕಾಲವನ್ನು ನಾವು ತೆಗೆದುಕೊಂಡು ಮಾತಾಡಿದ್ರೆ ಅದು 4 ಡೈಮೆನ್ಷನ್ ಆಗ್ತೈತಿ. ಕಾಲ, ಉದ್ದ, ಅಗಲ, ಎತ್ತರ. ಕಾಲವನ್ನು ತಗೊಂಡ್ರೆ 4 ಡೈಮೆನ್ಷನ್. ಕಾಲವನ್ನು ಮೀರಿ ಇನ್ನೊಂದು ಶಕ್ತಿ ಚೇತನ ಐತಂದಲ್ಲ ಅದು 5ನೇ ಡೈಮೆನ್ಷನ್. ಅದನ್ನು ಆಚೆ ಇನ್ನುವಂಥದ್ದು ಏನದಲ್ಲ, ಇಲ್ಲಿವರೆಗೆ 9 ಡೈಮೆನ್ಷನ್ ಬಗ್ಗೆ ಜಗತ್ತಿನ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಈ 9 ಅಲ್ರಿ, 12, 15 ಡೈಮೆನ್ಷನ್ಸ್ ಬಗ್ಗೆ ನಮ್ಮ ಶರಣರು ವಚನಗಳನ್ನು ಬರೆದಾರೆ. ಆ ವಚನಗಳನ್ನು ಜಗತ್ತಿನ ವಿಜ್ಞಾನ ಲೋಕಕ್ಕೆ ನಾವು ತೋರಿಸೋದ್ರೊಳಗೆ ಎಡಿಬಿದ್ದೇವೆ. ಇಷ್ಟು ಅವರು ಕೊಟ್ಟಿರುವಂತ ಈ 6 ಅಂಶಗಳ ಬಗ್ಗೆ ನಮ್ಮ ಶರಣರು 12ನೇ ಶತಮಾನದಲ್ಲಿ ಹೇಳಿ ಹೋಗ್ಬಿಟ್ಟಿದ್ದಾರೆ. ಅವರು ಒಂದು ಕಾಲಜ್ಞಾನ ವಚನ ನೆನಪಾಗ್ತದೆ ನನಗೆ. ಆ ಕಾಲಜ್ಞಾನ ವಚನದೊಳಗೆ ಹೇಳ್ತಾರೆ ಅವರು, ಹೇಳ್ತಾರಲ್ವ ಕಾಲಜ್ಞಾನ ವಚನದೊಳಗೆ ಏನು ಹೇಳ್ತಾರೆ ಅಂದ್ರೆ, ಮುಂದೆ 10 ಹಿಂದೆ 11. ನೋಡ್ರಿ ಗಮನಿಸ್ರಿ, ಮುಂದೆ 10 ಹಿಂದೆ 11 ಆನಂದ ನಾಮ ಸಂವತ್ಸರದೊಳಗೆ ಮತ್ತೆ ಬರ್ತೀವಿ ಅಂತ ಹೇಳಿ ಆ ವಚನದೊಳಗೆ ಕಲ್ಯಾಣದ ಶರಣರು ಹೇಳ್ತಾರೆ. ಏನದ್ರದ್ದು ನಿಗೂಢತೆ? ಹಿಂದೆ 10 ಅಂತಂದ್ರೆ 1900, 1 9 ಕೂಡಿದ್ರೆ 10 ಆಗುತ್ತೆ. ಮುಂದೆ 11 ಅಂದ್ರೆ 74ನೇ ಇಸ್ವಿ, 7 4 ಕೂಡಿದ್ರೆ 11. ಆನಂದ ನಾಮ ಸಂವತ್ಸರ ಇರೋದು ಅದು 1974. 1974 ನಂತರ ನಾವೇನು ಬಂದಿವಲ್ರಿ, ನಾವೆಲ್ಲ ಇದೀವಲ್ಲ, ನಾವೆಲ್ಲ ಇವತ್ತಿನವರಲ್ಲ, ನಾವು 12ನೇ ಶತಮಾನದ ಕಲ್ಯಾಣದ ಅನುಭವ ಮಂಟಪದಾಗಿದ್ದವ್ರು. ನಾವು ಅವತ್ತು ಮಾಡಿದ ಚಿಂತನೆಗಳನ್ನ ಮುಂದುವರಿಸೋದಕ್ಕೆ ಇವತ್ತು ನಾವೇನು ಸೇರಿವಲ್ಲ, ಈ ಚಿಂತನೆಗಳು ಅವತ್ತು ಜಾಗತಿಕ ಮಟ್ಟಕ್ಕೆ ಇಡೀ ಜಗತ್ತಿನ ಎಲ್ಲರನ್ನು ಸೆಳೆದಿತ್ತಲ್ಲ. ಅಫ್ಘಾನಿಸ್ತಾನದಿಂದ ಬಂದ್ರು, ಶ್ರೀಲಂಕಾದಿಂದ ಬಂದ್ರು, ಬಾಂಗ್ಲಾದೇಶದಿಂದ ಬಂದ್ರು, ನೇಪಾಳದಿಂದ ಬಂದ್ರು. ಕಲ್ಯಾಣಕ್ಕೆ ಹೇಗೆ ಜನ ಬಂದು ಇಲ್ಲಿ ಅನುಭವ ಮಂಟಪದಾಗ ಸೇರಿದ್ರಲ್ಲ, ಹಾಗೆ ಈ ಕಾಲಘಟ್ಟದಲ್ಲಿರುವಂತಹ ನಮ್ಮ ಶರಣರ ವಚನದ ವಿಚಾರಗಳನ್ನ
ವಿಚಾರಗಳನ್ನ ಜಗತ್ತಿನಾದ್ಯಂತ ಹರಡಿಸ್ಬೇಕಾಗೈತಿ. ಆ ಕಾರಣಕ್ಕಾಗಿ ವೈಜ್ಞಾನಿಕವಾಗಿ ವಚನಗಳನ್ನು ನಾವು ನೋಡಬೇಕಾಗಿದೆ. ಒಂದೊಂದಾಗಿ ಸಮಯ ಬಹಳ ನಮ್ಗೆ ಕಡಿಮೆ ಕೊಟ್ಟಿರೋದ್ರಿಂದ ಈ 6 ವಿಚಾರಗಳನ್ನಷ್ಟೇ ನಾನು ಹೇಳೋದಕ್ಕೆ ಸಾಧ್ಯತೆ ಆಗ್ತೈತೆ. ಇಲ್ಲಿ ಕ್ವಾಂಟಮ್ ಎಂಟೆಂಗಲ್ಮೆಂಟ್ ಅನ್ನುವಂಥದ್ದು ಒಂದೇ ಸಿದ್ಧಾಂತ. ಇದಕ್ಕೆ ಕುರಿತಾಗಿ ನಮ್ಮ ವಚನಕಾರರು ಏನು ಹೇಳಿದರು? ಫಸ್ಟ್ ಆಫ್ ಆಲ್ ನಾವು ಕ್ವಾಂಟಮ್ ಎಂಟೆಂಗಲ್ಮೆಂಟ್ ಅಂದ್ರೆ ಏನು ಅನ್ನೋದು ತಿಳ್ಕೊಬೇಕು. ಅಂದ್ರೆ ಕ್ವಾಂಟಮ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು ನಾವು. ನೋಡ್ರಿ, ಈಗ ನಾವು ಯಾವುದೋ ಒಂದು ವಸ್ತು ತಗೊಳ್ತೀವಿ. ಈಗ ನಾನು ಒಂದು ಪೆನ್ ತಗೊಂಡೆ ಅಂತಂದ್ರೆ, ಈ ಪೆನ್ನು ಎದರಿಂದ ಉಂಟಾಗೈತಿ ಅಂತಂದ್ರೆ ಇದ್ರ ಒಂದು ದ್ರವ್ಯ, ಇದು ವಸ್ತು, ಇದ್ರ ಒಳಗಡೆ ಅಣುವಿಂದ ಉಂಟಾಗೈತಿ. ಸರಿ, ಅಣು ಎದರಿಂದ ಉಂಟಾಗೈತಿ? ನೋಡ್ರಿ, ಪರಮಾಣುವಿನಿಂದ ಉಂಟಾಗೈತಿ. ನಾನು ಬೇಸಿಕ್ ಸೈನ್ಸ್ನಿಂದ ಹಿಡ್ಕೊಂಡು ಮಾಡರ್ನ್ ಸೈನ್ಸ್ವರೆಗೂ ನಿಮ್ಮನ್ನು ತಗೊಂಡು ಹೋಗ್ತೀನಿ. ಯಾರಿಗಾದ್ರೂ ಕೇಳೋದ್ರೊಳಗೆ ತೊಂದರೆ ಆಗ್ತಿತ್ತಪ್ಪ ಅಂತಂದ್ರೆ ನನ್ನದೇ ಆಗಿರುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸ್ಪಿರಿಚುವಲ್ ಸೈನ್ಸ್ ಅಂತ, ವಚನ ವಿಜ್ಞಾನ ಅಂತೇಳಿ, ಅಥವಾ ರುದ್ರೇಶ್ ಕಿತ್ತೂರ್ ಅಂತ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಒಳಗೆ ಬೇಸಿಕ್ಲಿಂದಲೂ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ. ಅದನ್ನೆಲ್ಲ ತಾವು ಅಬ್ಸರ್ವ್ ಮಾಡ್ಬೋದು. ಈಗ ನಾನು ಹೇಳ್ತಾ ಇರುವಂಥದ್ದು ಕ್ವಾಂಟಮ್ ಅಂದ್ರೆ ಏನು ಅನ್ನೋದು. ಅಣು, ಅದ್ರ ಒಳಗಡೆ ಮತ್ತು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಇರ್ತಾವೆ. ಈಗ ಅಣುವಿನ ಕೇಂದ್ರ ಭಾಗದಾಗ ನ್ಯೂಕ್ಲಿಯಸ್ ಅಂತ ಇರುತ್ತೆ, ಅದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎಂದಾಗಿರ್ತದೆ. ಅದ್ರ ಸರೌಂಡಿಂಗ್ ಆಗಿ ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇರ್ತಾವೆ. ಇಷ್ಟು ಸಾಕು ನಮಗೆ. ಆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಒಳಗಡೆ ಮತ್ತೆ ನಾವು ಬೋಸಾನ್ಸ್ ಬರ್ತದೆ. ಅವುಗಳೆಲ್ಲವೂ ಸಹ ಒಳಗಡೆಯಿಂದ ನಾವು ತೀಕ್ಷ್ಣವಾಗಿ ನೋಡ್ತಾ ಹೋದ್ರೆ ಈ ಘನಾಕಾರ ಆಗಿರುವಂತ ಪೆನ್ ಆಗಿರ್ಬೋದು, ಕಲ್ ಆಗಿರ್ಬೋದು, ಒಳಗಡೆ ಎಲ್ಲವೂ ಬಯಲಿದೆ. ಹೊರಗಡೆ ರೂಪ ಕಾಣ್ತಾ ಇದೆ, ಅಂತರಂಗಕ್ಕೆ ಇಳಿದು ನೋಡ್ಬಿಟ್ರೆ ಬಯಲಿದೆ. ಆ ಬಯಲಿನ ಬಗ್ಗೆನೇ ಮಾತಾಡ್ತಾರೆ ಶಾಲೆ. ಈ ಬಯಲಿನೊಳಗಿರುವಂತಹ ಅಟೆಮ್ಸ್ಗಳು ಏನದಾವಲ್ಲ, ಅದು ವಿಶ್ವವ್ಯಾಪಿಯಾಗಿ ಈ ಸೃಷ್ಟಿ ಏನು ಉಟ್ಕೊಳ್ತು ಅಂತ ಏನು ಹೇಳ್ತೀವಲ್ಲ, ಬ್ರಹ್ಮಾಂಡ ಆಯ್ತು, ಬಿಗ್ ಬ್ಯಾಂಗ್ ಆಯ್ತು ಅಂತ ಏನು ಕರಿತೀವಲ್ಲ, ಅವಾಗ ಎಲ್ಲವೂ ಸಹ ಒಂದೇ ಅಣುವಿನೊಳಗಿದ್ದಂಥದ್ದು. ಇದು ಬೆಳಗ್ಗೆ ಏನು ಹೇಳಿದ್ರಲ್ಲ, ಎಲ್ಲ ಚರ್ಚೆಗಳು ಏನು ಬಂದುವಲ್ಲ, ನಾನು ಅನ್ನುವಂಥದ್ದು ಎಲ್ಲಿಂದ ಹುಟ್ಟುತ್ತೀವಿ ಅನ್ನುವಂಥದ್ದು, ಆ ಬಿಗ್ ಬ್ಯಾಂಗ್ ಆಯ್ತು ಅಂತ ಹೇಳ್ತೀವಲ್ಲ, ಅದರಿಂದ ಸಿಡಿದು ಬಂದಿರುವಂಥದ್ದು ಇದೆಲ್ಲ. ಇಲ್ಲಿ ವಿಡಿಯೋನು ಪ್ಲೇ ಮಾಡಿದ್ರು, ನೋಡಿದ್ರಿ ನೀವೆಲ್ಲ. ಅವಾಗ ಸಿಡಿದು ಬಂದಂತಹ ಗ್ರಹಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಈ ಭೂಮಿ ಮೇಲೆ ಸುಮಾರು 13.5 ಬಿಲಿಯನ್ ವರ್ಷಗಳಿಂದ ಸಿಡಿದು ಬಂದಂತಹ ಈ ಪೃಥ್ವಿ ಆಗಿರ್ಬೋದು, ಈ ಪೃಥ್ವಿ ಮೇಲೆ ಇರುವಂತಹ ಎಲ್ಲ ಧಾತುಗಳಾಗಿರ್ಬೋದು, ನಂತರ ಸಾವಿರಾರು ವರ್ಷಗಳ ನಂತರ ಹುಟ್ಕೊಂಡಂಥ ಜೀವಿಗಳಾಗಿರ್ಬೋದು, ಅದರೊಳಗಡೆ ಬಂದಿರುವಂತಹ ಜೀವಾತ್ಮ ಆಗಿರ್ಬೋದು, ಅದು ಮಹಾಲಿಂಗ ಆಗಿರ್ಬೋದು, ಪ್ರಾಣಲಿಂಗ ಆಗಿರ್ಬೋದು, ನಮ್ಮೊಳಗಡೆ ಜೀವ ಅಂತ ಕರಿತೀವಲ್ಲ, ಇದರೆಲ್ಲರದ ಮೂಲ ಯಾವುದು ಅಂದ್ರೆ ಇಡೀ ಜಗತ್ತಿನೊಳಗೆ ಸ್ಫೋಟಿಸಿರುವಂತ ಆ ಅಣುವೆ. ಇವತ್ತು ವಿಜ್ಞಾನಿಗಳು ಹೇಳ್ತಾರೆ, ಯಾವುದಾದ್ರೂ 2 ಅಣುಗಳು ಎಂಟೆಂಗಲ್ಮೆಂಟ್ ಆಯ್ತು ಅಂದ್ರೆ, ಒಂದಕ್ಕೊಂದು ಪರಸ್ಪರ ಅವು ಸಂಬಂಧವನ್ನು ಕಲ್ಪಿಸಿಕೊಂಡ್ರೆ, ಇಡೀ ವಿಶ್ವದ ಯಾವುದೇ ಗ್ಯಾಲಾಕ್ಸಿ ಒಳಗಿರಲಿ ಅದು ಅಣು, ಅದು ಇಲ್ಲಿರುವಂತ ಅಣುವಿನ ಜೊತೆಗೆ ಕೋರಿಲೇಷನ್ಸ್ ಬಂತು ಅಂದ್ರೆ ಇದಕ್ಕಾಗಿರುವಂತ ಘಟನೆ ಅದಕ್ಕೂ ಆಗ್ತದೆ. ಒಂದು ಉದಾಹರಣೆ ಕೊಡ್ತಾರೆ ಅವರು. ಇಲ್ಲಿ ನಾನು ಒಂದು 2 ನಾಣ್ಯಗಳು ಎಂಟೆಂಗಲ್ಮೆಂಟ್ ಆದವು ಅಂದ್ರೆ, ನಾನು ಇಲ್ಲಿ ಭೂಮಿ ಮೇಲೆ ಒಂದು 2 ನಾಣ್ಯವನ್ನು ಚಿಮ್ಮಿದೆ, ಅಥವಾ ಬೇರೆ ಯಾವುದೋ ಒಂದು ಎಂಡ್ರಾಮಿಡಾ ಗ್ಯಾಲಾಕ್ಸಿ ಒಳಗಿರುವಂತ ಒಂದು ನಾಣ್ಯ ಇದ್ರ ಜೊತೆ ಎಂಟೆಂಗಲ್ಮೆಂಟ್ ಆಗಿದೆ, ಅದು ಚಿಮ್ಮಿರೋ ಸೇಮ್ ಇದೆ. ಹೆಂಗೆ ಹೆಡ್ ಬಿದ್ರೆ ಅಲ್ಲಿ ಅದು ಹೆಡ್ಡೆ ಬೀಳುತ್ತೆ. ಇದಕ್ಕೆ ನಾವು ಬಿಸಿ ಮಾಡಿದ್ರೆ ಅದಕ್ಕೂ ಅಲ್ಲಿ ಬಿಸಿ ಆಗುತ್ತೆ. ಇದು ವಿಜ್ಞಾನ ಒಪ್ಕೊಳ್ತಾ ಇದ್ದಿದ್ರಿ. ಅದು ಯಾವುದು ಕಾಲ್ಪನಿಕ ನಾ ಹೇಳ್ತಾ ಇಲ್ಲ, ನಾವು ಪೌರಾಣಿಕ ಕಥೆಗಳನ್ನ ಹೇಳ್ತಾ ಇಲ್ಲ. ಈ ಎಂಟೆಂಗಲ್ಮೆಂಟ್ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ನಡೆದು ಒಂದು ಜೀವಿಗಳು, ನಾವು ವಿ ಆರ್ ಆಲ್ಸೋ ಮೇಡ್ ಫ್ರಮ್ ದಿ ಸೆಲ್ಸ್ ಇಸ್ ನಥಿಂಗ್ ಬಟ್ ಅಟಮ್ಸ್. ನಾವು ಬಾಡಿ ಒಳಗಿರುವಂತ ಅಟಮ್ಸ್ಗಳು ಸಹ ಇನ್ನೊಂದು ಬಾಡಿ ಒಳಗಿರುವಂತ ಅಟಮ್ಸ್ ಜೊತೆ ಎಂಟೆಂಗಲ್ಮೆಂಟ್ ಆಯ್ತಂದ್ರೆ ನಮ್ಮ ಫೀಲಿಂಗ್ಸ್ ಅವ್ರ ಫೀಲಿಂಗ್ಸ್ ಸೇಮ್ ಆಗ್ತಾವು. ಇದು ಕ್ವಾಂಟಮ್ ಫಿಸಿಕ್ಸ್ ಹೇಳ್ತೈತೆ. ಇದನ್ನ ನಮ್ಮ ಬಸವಣ್ಣವ್ರು ಅವಾಗ ಹೇಳಿಬಿಟ್ಟದ. ಎಲ್ಲ ಕಡೆ ನೋಡಿದಾಗೂ ನನಗೆ ಎಂಟೆಂಗಲ್ಮೆಂಟ್ ಆಗೈತಿ, ಎಲ್ಲರೂ ಒಂದು ಭಿನ್ನತೆನೇ ಇಲ್ಲ. ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಹೇಳುವಂಥದ್ದು ಏನಿದು? ಕ್ವಾಂಟಮ್ ಎಂಟೆಂಗಲ್ಮೆಂಟ್ನೇ ಇದು. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಇವನಾರವ ಎಂದೆನಿಸದಿರಯ್ಯ. ಇದು ಏನಿದು? ಕ್ವಾಂಟಮ್ ಎಂಟೆಂಗಲ್ಮೆಂಟೇ. ಬಟ್ ನಾವು ಜಗತ್ತಿಗೆ ಕ್ವಾಂಟಮ್ ಎಂಟೆಂಗಲ್ಮೆಂಟ್ ಬಗ್ಗೆ ನಮ್ಮ ಶರಣರು ಮಾತಾಡಿದಾರ, ನಮ್ಮ ಶರಣರ ವಚನದಾಗ ಇಂಥ ಒದವು ನೋಡ್ರಿ ಅಂತೇಳಿ ಆ ವಿಜ್ಞಾನಿಗಳಿಗೆ ನಾವು ಪರಿಚಯಿಸೋದ್ರೊಳಗೆ ವಿಫಲರಾಗ್ತಾ ಇದ್ದೀವಿ. ಇನ್ನೊಂದು ಬರುತ್ತೆ, ಇದೇ ಕ್ವಾಂಟಮ್ ಎಂಟೆಂಗಲ್ಮೆಂಟ್ ಜೊತೆಗೆ ಇದೇ ಕ್ವಾಂಟಮ್ ಫಿಸಿಕ್ಸ್ ಒಳಗಡೆ ಡಬಲ್ ಸ್ಪ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಬರುತ್ತೆ. ಇವೆಲ್ಲ ಯೂಟ್ಯೂಬ್ದೊಳಗೆ ನೀವು ಟೈಪ್ ಮಾಡಿ ನೋಡ್ರಿ, ಸರ್ಚ್ ಮಾಡಿ ನೋಡ್ರಿ, ಏನೇನು ಸಂಶೋಧನೆಗಳು ನಡೆದಾವ ಜಗತ್ತಿನಾಗ. ಟಿಲ್ ಟುಡೇ ನಾ ಏನು ಚರ್ಚೆ ನಡೆದ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ.
ಈ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ದೊಳಗೆ ಏನು ಹೇಳ್ತೈತೆ ಅಂದ್ರೆ ಈ ಅಣುಗಳು ಹೇಗದವಪ್ಪ ಅಂದ್ರೆ ಅದನ್ನ ಅಬ್ಸರ್ವ್ ಮಾಡಿದ್ರೆ ಒಂದು ಬಿಹೇವಿಯರ್ಸ್ ಚೇಂಜ್ ಆಗ್ತೈತಿ, ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಇನ್ನೊಂದು ಬಿಹೇವಿಯರ್ ಮಾಡ್ತಾವೆ. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರು. ಒಂದು ಲೈಟ್ ರೇ ಬಿಟ್ಟರು, ಮುಂದೊಂದು ಪ್ಲೇಟ್ ಇಟ್ಟಿದ್ರು, 2 ಹೋಲ್ ಹಾಕಿದ್ರು. ಆ ಹೋಲ್ನೊಳಗೆ ಲೈಟ್ ರೇ ಬಿಟ್ಟಾಗ ಅದು ಸ್ಟೇಟ್ ವೇದಾಗ ಪಾಸ್ ಹಾಕಿತ್ತು, ಅಂದ್ರೆ ಅದನ್ನ ಅಬ್ಸರ್ವ್ ಮಾಡ್ತಿದ್ದಿಲ್ಲ, ಅಂದ್ರೆ ಅದು ಸ್ಟೇಟ್ ಹೋಗ್ತಾ ಇತ್ತು. ಅದನ್ನ ಮುಂದೊಂದು ಅಬ್ಸರ್ವರ್ ಮೆಷಿನ್ ಇಟ್ಟರು, ಅವಾಗ ಅದೇನ್ ಮಾಡ್ತಂದ್ರೆ ವೇವ್ಸ್ ಟೈಪ್ ಹೋಗ್ತಿತ್ತು. ಬಿಟ್ಟಾಗ ಪಾರ್ಟಿಕಲ್ ಟೈಪ್, ಅಬ್ಸರ್ವ್ ಮಾಡುತ್ತೆ ವೇವ್ ಟೈಪ್. ಅಂದ್ರೆ ಈ ಜಗತ್ತಿನೊಳಗಿರುವಂತಹ ಪ್ರತಿಯೊಂದು ಅಟಮ್ ಸಹ, ನಾವು ಯಾವ ನಿರ್ಜೀವ ಅನ್ನುವಂಥದ್ದಿಲ್ಲ ರೀ, ಪ್ರತಿ ಅಟಮ್ ಸಹ ನಾವು ಅಬ್ಸರ್ವ್ ಮಾಡಿದಪ್ಪ ಅಂದ್ರೆ ಬಿಹೇವಿಯರ್ ಚೇಂಜ್ ಮಾಡ್ತಾವ. ದಿಸ್ ಇಸ್ ದ ರಿಸಲ್ಟ್ ಆಫ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಅಬ್ಸರ್ವ್ ಮಾಡಲಿಲ್ಲ ಇಲ್ಲ, ಇದನ್ನ ನಮ್ಮ 12ನೇ ಶತಮಾನ ಶರಣರು ಮಾಡಿ ತೋರಿಸ್ಯಾರ. ಇಷ್ಟಲಿಂಗವನ್ನ ಅಬ್ಸರ್ವ್ ಮಾಡ್ರಿ, ಅದು ಎಕ್ಸ್ಪೆರಿಮೆಂಟ್. ಯಾಕೆ ಇದು ನಾವು ಜಗತ್ತಿಗೆ ಹೇಳ್ಬೇಕ್ರಿ? ಇಷ್ಟಲಿಂಗವನ್ನು ಅಬ್ಸರ್ವ್ ಮಾಡಿದ್ರೆ ಅದು ಇಫೆಕ್ಟ್ ಕೊಡುತ್ತೆ, ಅಬ್ಸರ್ವ್ ಮಾಡಿದ್ರೆ ಇಫೆಕ್ಟ್ ಕೊಟ್ಟೇ ಕೊಡುತ್ತೆ. ನಂಬಿ ಕರೆದರೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೆ ಕರೆಯುವವರ ಕೊಂಬನೆತ್ತಿ ಕೂಗೆಂದ ಕೂಡಲ ಸಂಗಮ ದೇವರು. ಮಾಡಿ ನೋಡ್ರಿ ಎಕ್ಸ್ಪೆರಿಮೆಂಟ್. ಅಜ್ಜರ್ ಇದನ್ನ ನಾಳೆಗೆ ಹೇಳ್ತಾರೆ. ಇಷ್ಟಲಿಂಗ ಪೂಜೆ ಒಳಗೆ ನಾವು ಇಷ್ಟಲಿಂಗದ ದೃಷ್ಟಿ ನೋಡೋದ್ರಿಂದ ಆ ಇಷ್ಟಲಿಂಗದಲ್ಲಿರುವಂಥ ಅಣುಗಳೊಳಗಿರುವಂಥ ಅಟೆಮ್ಸ್ಗಳು ಬಿಹೇವಿಯರ್ಸ್ ಚೇಂಜ್ ಮಾಡಿ ನಾನು ಏನು ಬೇಡ್ತೀನಿ ಅದನ್ನ ಕೊಡ್ತಾವೆ. ಬೇಡಿದಡಿ ನೊಡೆಯನ ಬೇಡುವೆ, ಹಾಡಿದಡಿ ನೊಡೆಯನ ಹಾಡುವೆ, ಒಡೆಯಂಗ್ ಒಡಲ ತೋರಿವೆ, ಒಡೆಯ ಕೂಡಲ ಸಂಗಮ ದೇವ. ನೋಡ್ರಿ, ನಾವು ಏನು ಕೇಳ್ತೀವಿ ಅದು ಕೊಡೋದು. ಇದು ಯಾವುದು ಮ್ಯಾಜಿಕ್ ಅಲ್ಲ, ನಾವು ಮಾತಾಡ್ತಾ ಇರೋದು ಯಾವುದು ಸುಳ್ಳಲ್ಲ. ಇವತ್ತಿನ ವಿಜ್ಞಾನ ಲೋಕ ಏನು ಸಂಶೋಧನೆ ಮಾಡಕ್ ಹೊಂಟೈತಿ ಅದನ್ನ 12ನೇ ಶತಮಾನದಾಗ ಮಾಡಿದ್ದಾರೆ. ಬಟ್ ಅವ್ರಿಗೆ ಇವ್ರ ಪರಿಚಯ ಇಲ್ಲ, ಇವರಿಗೆ ಅವ್ರ ಪರಿಚಯ ಇಲ್ಲ. ಅದು ನಮಗ ಅವ್ರಿಗೆ ಗೊತ್ತದರ, ಇವ್ರು ಗೊತ್ತದರ, ಇಲ್ಲಿ ಮಾಡ್ಯಾರ ನೋಡ್ರಿ ಅಂತ ನಾವು ಅವ್ರಿಗೆ ಹೇಳಿಲ್ಲ. ಎಲ್ಲಿ ಐತೆ ಅಂತ ಅವ್ರು ಭಾರತಕ್ಕೆ ಬಂದಾಗ ವೇದ ಉಪನಿಷತ್ತುಗಳು ನೋಡ್ಕೊಂಡು ಹೋಗ್ಬಿಡ್ತಾರೆ. ಇದು ದುರಂತ. ಹೀಗೆ ಅನೇಕ ವಿಚಾರಗಳು ಇದಾವೆ. ಇನ್ನ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಆಯ್ತಂದ್ರೆ ಒಬ್ಬರ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬಹುದು. ಸಾಕಷ್ಟು ಘಟನೆಗಳು ನಮ್ಮ ಶರಣ ಸಾಹಿತ್ಯದೊಳಗೆ ನಡೆದಿದ್ದಾವೆ. ಅಲ್ಲಿ ಮುಕ್ತಾಯತ್ಗ ಅಜಗಣ್ಣ ಅಂತ್ಯ ಆಗಿರೋದು ಅಂತ ಗೊತ್ತಾಯ್ತು ಅಂದ್ರೆ ಅದು ಏನದು? ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟೇ. ಅವನು ಅಜಗಣ್ಣಲ್ಲಿ ಅಸುನೀಗಿದಾನ ಅನ್ನೋಂಥದ್ದು ಈ ಮುಕ್ತಾಯಕ್ಕೆ ಗೊತ್ತಾಗಿದ್ದು. ಅಲ್ಲಿರುವ ಸಂಗಯ ಇಲ್ಲಿಲ್ಲವೇ, ಅಲ್ಲಿ ಇಲ್ಲಿ ಒಬ್ಬ ಉಭಯ ಬಸವಣ್ಣವ್ರಿಗೆ ಯಾಕಂತ ನೀಲಾಂಬಿಕ ತಾಯಿ ಹೇಳಿದ್ಲಲ್ಲ, ಅದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟೇ. ಇವನ್ನೆಲ್ಲ ನಾವು ತಿಳಿಸ್ಕೊಡ್ಬೇಕ್ರಿ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅನ್ನುವಂಥದ್ದು ಅದೊಂದು ಇಕ್ವೇಶನ್ ಡೆರಿವೇಶನ್ ಮಾಡಿ ಕೊಡುವಂಥದ್ದಲ್ಲ, ಅದು ಅನುಭವಿಸಿರುವಂಥದ್ದು. ಅನುಭವವೇ ಸತ್ಯ. ಇವತ್ತು ನಮಗೆ ಏನು ಮಾಹಿತಿ ಬೇಕು ಆ ಮಾಹಿತಿನ AI ಸಿಗ್ತೈತಿ ನಮಗೆ. ನೀವು ಚಾಟ್ GPT ಒಳಗೆ ಟೈಪ್ ಮಾಡಿದ್ರೆ ನಿಮ್ಗೆ ಎಲ್ಲ ಮಾಹಿತಿ ಕೊಟ್ಟು ಬಿಡ್ತೈತಿ. ಮಾಹಿತಿ ಈಸ್ ನಾಟ್ ಎ ಫೈನಲ್ ರಿಸಲ್ಟ್. ಎಕ್ಸ್ಪೀರಿಯನ್ಸ್ ಅನ್ನೋದಲ್ಲ, ಅದು ಫೈನಲ್ ರಿಸಲ್ಟ್. ಆ ಎಕ್ಸ್ಪೀರಿಯನ್ಸ್ಗೆ ಶರಣರು ಕೊಟ್ಟಿರುವಂಥದ್ದು ಅನುಭವ. ಅನುಭವವೇ ಅರಿವಿಗೆ ತೃಪ್ತಿ ಅಂತ ಹೇಳ್ತಾರೆ. ಹೀಗೆ ಅಂತ ಬಹಳ ಮೈ ರೋಮಾಂಚನ ಆಕತ್ತೀವಿ. ನಮ್ಮ ವಚನ ಸಾಹಿತ್ಯ ಅಂದ್ರೆ ಅಂತ ಇಷ್ಟು ಇಟ್ಟುಕೊಂಡು ನಾವು ಸುಮ್ಮ ಕುಂತೀವಿ. ಏನೇನೋ ಯಾವ್ಯಾವುದಕ್ಕೂ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ. ಜಗತ್ತಿಗೆ ತಿಳಿಸ್ಬೇಕಾಗೈತಿ ನಮ್ಮ ಶರಣರು ಕೇವಲ ಶರಣರಲ್ಲ, ದೇ ಆರ್ ಸೈಂಟಿಸ್ಟ್. ಅದು ಹೇಳಬೇಕು ನಾವು. ಅದು ಹೇಳುವಂತ ಹಂತದೊಳಗೆ ವಚನಗಳನ್ನ ಅಧ್ಯಯನ ಮಾಡಬೇಕು. ವಚನದೊಳಗೆ ಏನಿಲ್ಲ ರೀ, ಎಲ್ಲ ಅದ ರೀ. ಬ್ರಹ್ಮಾಂಡದೊಳಗಿರುವಂಥದ್ದೆಲ್ಲವೂ ಪಿಂಡಾಂಡದೊಳಗ ಸಾಕಷ್ಟು ವಚನಗಳದಾವ. ಬ್ರಹ್ಮಾಂಡದೊಳಗೆ ಏನೈತಿ ಅದೆಲ್ಲ ಪಿಂಡಾಂಡದೊಳಗದ. ಇದ್ರ ಬಗ್ಗೆ ನಿಮಗೆ ಬೇಕಾದ್ರೆ ಬಾಲಸಂಖ್ಯೆಯನ್ನೋರು ವಚನ ಓದ್ರಿ. ಬ್ರಹ್ಮಾಂಡದೊಳಗೆ ಎಷ್ಟು ಕೋಟಿ ಕೋಟಿ ನಕ್ಷತ್ರಗಳು, ಗ್ರಹಗಳು, ಗ್ಯಾಲಾಕ್ಸಿಗಳು ಅಂತ ಹೇಳ್ತಾರೆ, ಅವೆಲ್ಲವೂ ನಮ್ಮ ಪಿಂಡಾಂಡದೊಳಗೆ ಅದಾವ. ಬ್ರಹ್ಮಾಂಡದೊಳಗೆ ಏನು ಘಟಿಸ್ತದ ಅದೆಲ್ಲ ಪಿಂಡಾಂಡದ ಮೇಲೆ ಇಫೆಕ್ಟ್ ಆಗ್ತದೆ. ಇವತ್ತ ಹುಣ್ಣಿಮೆ ದಿವಸ ಚಂದ್ರ ಉಕ್ಕೇರಿಂದಪ್ಪ ಅಂತಂದ್ರೆ ಕಾರಣ ಅಂತಂದ್ರೆ ಅದು ಗುರುತ್ವಾಕರ್ಷಣ ಶಕ್ತಿಗೆ ಸಮೀಪ ಬಂದಪ್ಪ ಅಂದ್ರೆ ಭೂಮಿ ಮೇಲಿನ ಸಮುದ್ರದ ನೀರನ್ನದ ಜಗ್ತೈತಿ. ಅಲ್ಲಿ ಜಗ್ಗುವಂತ ಪ್ರಕ್ರಿಯೆ ಒಳಗೆ ಸಮುದ್ರ ಉಕ್ಕಿ ಇರ್ತದಲ್ಲ, ನಮ್ಮ ಬಾಡಿನೂ ಸಹ 69% ವಾಟರ್ ಕಂಟೆಂಟ್ ಐತಿ. ನಮ್ಮ ಬಾಡಿ ಮೇಲೇನು ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಇಫೆಕ್ಟ್ ಆಗಿ ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ನಮ್ಮ ಮಿದುಳು ಕೆಲಸ ಸ್ವಲ್ಪ ಚೇಂಜ್ ಮಾಡ್ತೈತಿ. ಅವತ್ತು ನಾವು ಸುಮ್ಮನೆ ಅದಕ್ಕೆ ಹೇಳ್ತೀವಿ, ನಾವು ಹುಚ್ಚು ಹಿಡಿತೈತಿ ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ಅಂತೇಳಿ ದೇವ್ ಬಡಿತೈತಿ. ಅದೆಲ್ಲ ಅಂದ್ರೆ ಬ್ರಹ್ಮಾಂಡದೊಳಗಿರುವಂಥದ್ದೆಲ್ಲ ಪಿಂಡಾಂಡದೊಳಗೆ ಐತಲ್ಲ, ಬ್ರಹ್ಮಾಂಡ ಪಿಂಡಾಂಡ ಒಂದೈತೆ ಅನ್ನುವಂಥದ್ದಕ್ಕೆ ನಮ್ಮ ಸಾಕಷ್ಟು ವಚನಕಾರರು ಕೊಟ್ಟಿದ್ದಾರೆ. ಅಮಲ ಬ್ರಹ್ಮದಲ್ಲಿ ಸಕಲ ಬ್ರಹ್ಮಾಂಡಗಳು ಅಡಗಿಪ್ಪವಯ್ಯ, ಆ ಸಕಲ ಬ್ರಹ್ಮಾಂಡಕ್ಕೆ ಒಂದೇ ಲಿಂಗ ನೋಡ.
ಆ ಲಿಂಗರು ಮಹಾಜ್ಞಾನದಿಂದ ತಿಳಿದು ಪರಿಣಮಿಸಬಲ್ಲ ಹಿರಿಯರ ತೋರಿಸಯ್ಯ ಜೈಕಾರ ನಿಜಲಿಂಗ ಪ್ರಭುವೇ ಅಂತೇಳಿ ಹೆಮ್ಗಲ್ ಹಂಪನವರು ಹೇಳ್ತಾರೆ. ಸ್ಪಷ್ಟ ಹೇಳ್ತಾರೆ, ಸಕಲ ಬ್ರಹ್ಮಾಂಡಕ್ಕೆ ಒಂದೇ ಲಿಂಗ ನೋಡ. ನಮ್ಮೊಳಗೆ ಬೆಳಿಗ್ಗೆ ಹೇಳಿದ್ರಲ್ಲ, ನನ್ನೊಳಗಿರುವಂಥ ಚೇತನ ಬೇರೆ ಅಲ್ಲ, ನಿಮ್ಮೊಳಗಿರುವಂಥ ಚೇತನ ಬೇರೆ ಅಲ್ಲ, ನಮ್ಮೆಲ್ಲರ ಚೇತನದ ಮೂಲ ಒಂದೇ. ಆ ಮೂಲವೇ ಬಸವ. ಬಸವ ಅನ್ನುವಂಥದ್ದು ಕೇವಲ ಶಬ್ದ ಅಲ್ಲದು, ಹಂಗ ಅದು ಬಸವ ಅನ್ನುವಂಥದ್ದು ವ್ಯಕ್ತಿ ಹೆಸರಾಗಿದ್ದಾರೆ. ಬಸವಣ್ಣವ್ರು ಯಾಕೆ ಬಸವ ಬಾರಯ್ಯ ಅಂತ ಹಾಡ್ತಿದ್ರಿ? ಬಸವ ಅಂತಂದ್ರೆ ಈ ಎಲ್ಲ ಚೇತನದ ಮೂಲ, ಅದು ಆ ಮೂಲ ಸ್ವರೂಪವೇ ಬಸವ. ನಾವು ಇದನ್ನ ಯಾರು ಜಗತ್ತಿಗೆ ತಿಳಿಸೋಣ್ರಿ, ಮಾಡೋಣ. ಇನ್ನು ಬಹಳ ಕೆಲಸ ಮಾಡಬೇಕಾಗಿರುವಂಥದ್ದು. ಇವತ್ತು ವಚನಗಳನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ವಚನಗಳನ್ನ ಎಲ್ಲ ಜಗತ್ತಿನ 32 ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡಿ ಆಗಿತ್ತು. ಆ ಟ್ರಾನ್ಸ್ಲೇಟ್ ಆದಂಥ ವಚನಗಳನ್ನ ಓದ್ತಾ ಹೋದ್ರೆ ಅವ್ರಿಗೆ ಅರ್ಥನೇ ಆಗಲಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ನಾವು ಬಸವ ಸಮಿತಿ ಒಳಗೆ ಒಂದು ಕಾರ್ಯವನ್ನು ಮಾಡಿದ್ದೀವಿ ಇತ್ತೀಚೆಗೆ. ಅದು ಇನ್ನೇನು ಮುಂದೆ ಬಸವ ಜಯಂತಿ ದಿವಸ ಪ್ರಕಟ ಆಗ್ತೈತಿ. ವಚನಗಳನ್ನ ಗದ್ಯಾನುವಾದ ಮಾಡೋದು. ಕನ್ನಡದಲ್ಲಿರುವಂಥ ವಚನ ಕನ್ನಡಿಗರೇ ಅರ್ಥ ಆಗಲಿಲ್ಲ, ಅದನ್ನು ಸರಳೀಕರಣ ಮಾಡೋದು. ಯಾವುದೇ ಹೊಸ ಪದ ಹಾಕುವಂಗಿಲ್ಲ, ಯಾವುದೇ ಹೊಸ ಅಭಿಪ್ರಾಯ ಹಾಕುವಂಗಿಲ್ಲ. ಅದೇ ಪದಗಳಿಗೆ ನಾವು ಇವತ್ತು ಬಳಕೆ ಮಾಡುವಂಥ ಪದಗಳನ್ನು ಹಾಕಿ ವಚನಗಳನ್ನು ಗದ್ಯಾನುವಾದ ಮಾಡಿದ್ದೀವಿ. ಆ ಕಮಿಟಿ ಒಳಗೂ ನಾನಿದ್ದೆ. ಆ ಗದ್ಯಾನುವಾದವನ್ನ ತೆಗೆದುಕೊಂಡು ಈಗ ಇತರೆ ಭಾಷೆಗಳಿಗೆ ಅನುವಾದ ಮಾಡಿದಾಗ ಅವ್ರು ಓದಿದ್ರೆ ಅರ್ಥ ಆಗ್ತೈತೆ. ಹಾಗೆ ಈ ಎಲ್ಲ ಪ್ರಕ್ರಿಯೆಗಳು ನಡೆದಿದ್ದಾವೆ ಈಗಾಗಲೇ. ಜಗತ್ತಿನೊಳಗಡೆ ವಚನಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಎಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ, ಬೇರೆ ಬೇರೆ ಯೂನಿವರ್ಸಿಟಿ ಒಳಗೆ ಈ ವಚನ ಸ್ಟಡಿ ಸೆಂಟರ್ಗಳು ಹುಟ್ಟಾಕತ್ತವು, ಓದ್ತಾರ. ಅವ್ರಿಗೆಲ್ಲ ಇದನ್ನ ಒಂದ್ಸರ್ತಿ ನಾವು ಕೊಟ್ಬಿಟ್ರೆ ಜಗತ್ತಿನ ತುಂಬ ಗೊತ್ತಾಗ್ತದೆ. ಎಂಥ ಒಂದು ತಪ್ಪು ಮಾಡಿವಿ ಅಂತಂದ್ರೆ, ಮೊನ್ನೆ ನಾನು ದೆಹಲಿಗೆ ಹೋಗಿದ್ದೆ. ಅಲ್ಲಿ ಅಕ್ಷರಧಾಮ ನೋಡೋಣ ಅಂತ ಹೋದಾಗ ಅಕ್ಷರಧಾಮದ ಆ ಮಂದಿರದ ಸುತ್ತಲೂ ಎಲ್ಲ ಭಾರತೀಯ ದಾರ್ಶನಿಕರ ಸ್ಟ್ಯಾಚ್ಯೂಗಳದಾವ. ನೋಡಿದೆ, ಮೂಲ ವ್ಯಾಸರಾಯರಿಂದ ಹಿಡ್ಕೊಂಡು ಎಲ್ಲರದಿಂದ ಮಹರ್ಷಿಗಳದ್ದು ಎಲ್ಲರ ಜೊತೆಗೆ ಬಂದು, ಮೀರಾಬಾಯಿದ್ ಬಂತು, ಕಬೀರದ್ ಬಂತು, ನಮ್ಮ ಬಸವಣ್ಣವ್ರದ್ದು ಇಲ್ಲವೇ ಇಲ್ಲ, ಅಕ್ಕಮಾದೇವ್ರದ್ದಿಲ್ಲ. ನನಗನಿಸ್ತು, ನಾವು ಇಲ್ಲೇ ಭಾರತಕ್ಕೇ ಬಸವಣ್ಣನ ಪರಿಚಯ ಮಾಡಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಭಕ್ತಿ ಮೂವ್ಮೆಂಟ್ದಾಗ ಚೈತನ್ಯದಿಂದ ಹಾಕಿದ್ದಾರೆ, ಎಲ್ಲರದ್ದು ಐತಿ ಸ್ಟ್ಯಾಚ್ಯೂ. ಯಾಕೆ ನಮ್ಮ ಬಸವಣ್ಣನವ್ರನ್ನ ಇಷ್ಟೆಲ್ಲ ವಿಶ್ವಗುರು ಅಂತ ನಾವು ಹೇಳ್ತೀವಿ, ನಮ್ಮ ರಾಜಧಾನಿ ಒಳಗಡೆನೆ ಬಸವಣ್ಣನವ್ರನ್ನ ಪರಿಚಯ ಮಾಡೋಕ್ಕಾಗಿಲ್ಲ? ಇದು ಗಂಭೀರವಾಗಿ ತೆಗೆದುಕೊಂಡು ನಾವೆಲ್ಲರೂ ಸಹ ಆ ನಿಟ್ಟಿನೊಳಗೆ ಆಲೋಚನೆ ಮಾಡಬೇಕು. ಅವ್ರನ್ನ ಎಲ್ಲರನ್ನು ಮೀರಿದಂಥ ಸಿದ್ಧಾಂತ ಐತಲ್ಲ ನಮ್ದು ವಚನ ಸಾಹಿತ್ಯ. ಆ ಕಾರಣಕ್ಕಾಗಿ ವಚನಗಳನ್ನ ವೈಜ್ಞಾನಿಕ ದೃಷ್ಟಿಯಿಂದ ಓದಬೇಕು. ಈಗ ನೋಡ್ರಿ, ಬಿಫೋರ್ ಈ 2ನೇ ಬಗ್ಗೆ ಮಾತಾಡ್ತೀನಿ. ಬಿಫೋರ್ ಬಿಗ್ ಬ್ಯಾಂಗ್ ಅನ್ನ ನಾವು ಸ್ಟಡಿ ಮಾಡಬೇಕು ಅಂತ ಹೇಳಿ ವಿಜ್ಞಾನ ಹೇಳ್ತೈತಿ. ಬಿಗ್ ಬ್ಯಾಂಗ್ ಯಾವಾಗ ಆಯ್ತು ಅಂದ್ರೆ 13.5 ಬಿಲಿಯನ್ಸ್ ಇಯರ್ಸ್ ಹಿಂದ್ಗಡೆ ಇಲ್ಲಿ ಏನು ಇದ್ದಿದ್ದಿಲ್ಲ ಅಂತ, ಟೋಟಲಿ ಬ್ಲ್ಯಾಂಕ್. ಈ ಬಯಲು ಅನ್ನೋದು ಸಹ ಇದ್ದಿದ್ದಿಲ್ಲ, ಬಯಲು ಸಹ ಇದ್ದಿದ್ದೇ ಇಲ್ಲ. ಆ ಇರುವಂತಹ ಒಂದು ಕ್ಷೇತ್ರದೊಳಗೆ ಸ್ಪೇಸ್ನೊಳಗಡೆ, ಸ್ಪೇಸ್ ಅನ್ನಕ್ಕಾಗಲ್ಲ, ಅದು ಆ ಸ್ಥಿತಿ ಒಳಗಡೆ ಒಂದು ಅಣು ಹುಟ್ಕೊಳ್ತು ಅಂತ ಹೇಳ್ತದೆ. ನಾನು ಹೇಳ್ತಾ ಇಲ್ಲ, ವಿಜ್ಞಾನಿಗಳು ಹೋಗ್ತಿರ್ತದೆ. ಒಂದು ಅಣು ಹುಟ್ಕೊಳ್ತು, ಆ ಅಣು ಎಲ್ಲಿ ಬಂತು ಗೊತ್ತಿಲ್ಲ. ಬಟ್ ಆ ಅಣುವಿನ ಅಂತರಂಗದೊಳಗೆ ಶಾಖ ಹೆಚ್ಚಾಗಿ ಅದು ಉಪ್ಪುತ್ತಾ ಹೋಯಿತು. ಒಮ್ಮೆ ಒಳಗಡೆ ಇರುವಂತಹ ಆಕರ್ಷಣ ಶಕ್ತಿ, ಹೊರಕವಚದಲ್ಲಿರುವಂತಹ ವಿಕರ್ಷಣ ಶಕ್ತಿ ಮಧ್ಯದಲ್ಲಿ ಸಂಘರ್ಷ ನಡೆದು ಹೊರಗಡೆ ಇರುವಂತಹ ವಿಕರ್ಷಣ ಶಕ್ತಿ ಹೆಚ್ಚಾಗಿ ಅದು ಸ್ಫೋಟ ಆಯಿತು. ದಟ್ ಈಸ್ ಕಾಲ್ಡ್ ಬಿಗ್ ಬ್ಯಾಂಗ್ ಅಂತ ಕರೀತಾರೆ. ಅದನ್ನ ಮಹಾಸ್ಫೋಟ ಅಂತ ಕರೀತಾರೆ. ಸ್ಫೋಟ ಆದ್ಮೇಲೆ ಅದರೊಳಗಿರುವಂಥ ದ್ರವ್ಯ ಎಲ್ಲ ಕಡೆ ಸಿಡಿದು ಹೋಯ್ತು. ಆ ಯಾವುದು ಘನವಾದಂಥ ದ್ರವ್ಯ ಒಂದಕ್ಕೊಂದು ಸಾಂದ್ರೀಕರಿಸಿತು, ಅವೆಲ್ಲ ಆಕಾಶ ಕಾಯಗಳಾದವು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಪ್ರೂಫ್ ಏನಪ್ಪಾ ಅಂತಂದ್ರೆ, ಅವತ್ತು ಸಿಡಿದಿರುವಂಥ ಎಲ್ಲ ಆಕಾಶ ಕಾಯಗಳು, ಅದು ಗ್ರಹಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಗ್ಯಾಲಾಕ್ಸಿಗಳಾಗಿರ್ಬೋದು, ನೆಬುಲ್ ಆಗಿರ್ಬೋದು, ಎಲ್ಲ ಆಕಾಶ ಕಾಯಗಳು ಪರಸ್ಪರ ಇವತ್ತಿಗೂ ಸಹ ದೂರ ಸರಿತಾ ಇದ್ದಾವೆ. ಅವೆಲ್ಲವನ್ನ ಕ್ರೋಢೀಕರಿಸಿದಾಗ ಒಂದಾನೊಂದು ಸಮಯದಲ್ಲಿ ಅವು ಕುಡಿದು ಅನ್ನುವಂಥ ಒಂದು ಸಿದ್ಧಾಂತದ ಮೇಲೆ ಬಿಗ್ ಬ್ಯಾಂಗ್ ಥಿಯರಿಯನ್ನು ಹೇಳ್ತಾರೆ. ಇದು ಆ ಅಣು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರಲ್ರಿ. ನಮ್ಮ ವಚನಕಾರರಿಗೆ ಗೊತ್ತಾಗೈತಿ, ವಚನದೊಳಗೆ ಅವ್ರು ಹಿಡಿದಿಟ್ಟಾರ ಆ ಅಣು ಎಲ್ಲಿಂದ ಬಂತು ಅಂತ ಹೇಳಿ. ಆದ್ರೆ ಅದನ್ನು ನಾವು ಜಗತ್ತಿಗೆ ತಿಳಿಸೋದ್ರಾಗ ಎಡಿವಿದ್ದೀವಿ. ಅವ್ರು ಹೇಳ್ತಾರೆ ನೋಡ್ರಿ, ವಚನವನ್ನು ಓದಿಬಿಡ್ತೀನಿ, ನಾನು ವಿವರಣೆ ಮಾಡಕ್ ಹೋಗಲ್ಲ. ಅಯ್ಯ, ತತ್ವ ವಿತತ್ವಗಳಿಲ್ಲದಂದು ಅಲ್ಲಂಪ್ರಭುಗಳು ಮಾತಾಡ್ತಾರೆ. ಅಲ್ಲಂಪ್ರಭು ಅಂತಂದ್ರೆ ಅದು ಗೌರ್ಮೆಂಟ್ ಸೀಲ್ ಇದ್ದಾಗ, ಅದ್ರ ಬಗ್ಗೆ ಸಂಶಯನೆ ಮಾಡೋಂಗಿಲ್ಲ ಯಾರು. ಪ್ರಕೃತಿ ಪುರುಷರಿಲ್ಲದಂದು
ಜೀವ ಪರಮರೆಂಬ ಭಾವ ತಲೆದೋರದಂದು, ಏನು ಏನು ಇಲ್ಲದಂದು ಬಯಲು ಬಲಿದು ಒಂದು ಬಿಂದುವಾಯಿತು ನೋಡ. ಎಷ್ಟು ಸ್ಪಷ್ಟ ಹೇಳ್ತಾರೆ ನೋಡ್ರಿ. ಬಯಲು ಬಲಿದು ಒಂದು ಬಿಂದುವಾಯಿತು ನೋಡ. ಆ ಬಿಂದು ಅಕ್ಷರತ್ರಯದ ಗದ್ದುಗೆಯಲ್ಲಿ ಕುಳ್ಳಿರಲು. ಅಕ್ಷರತ್ರಯ 3 ಅಕ್ಷರ ಅ ಉ ಮ ಓಂಕಾರ. ಓಂಕಾರ ಉತ್ಪತ್ತಿಯಾಯಿತು. ಅವತ್ತಾದಂತಹ ಸೌಂಡ್ ಇವತ್ತೂ ಸಹ ಸ್ಪೇಸ್ನಲ್ಲಿ ಕೇಳ್ತತಿ ಅಂತೇಳಿ ಆಕಾಶ ಗಗನಯಾತ್ರಿಗಳು ನಾಸಾ ಸಹ ರೆಕಾರ್ಡಿಂಗ್ ಮಾಡೈತ್ರಿ. ಆ ಸೌಂಡ್ ಹೆಂಗೈತಪ್ಪ ಅಂತಂದ್ರೆ ನಮ್ದು ಓಮದ ಹಮ್ಮಿಂಗ್ನಂಗನ ಐತಿ. ಬೇಕಾದ್ರೆ ಯೂಟ್ಯೂಬ್ನ ನೀವು ಸರ್ಚ್ ಮಾಡಿ ನೋಡ್ರಿ. ಆ ಜಗತ್ತಿನ ಮೊಟ್ಟ ಮೊದಲ ಸೌಂಡ್ ದಟ್ ಈಸ್ ಕಾಲ್ಡ್ ಪ್ರಣವ, ಅದು ಓಂ ಅಂತನ ಐತಿ. ಅದು ಉತ್ಪತ್ತಿ ಆಗಿತ್ತು ಅಂತೇಳಿ ಅಲ್ಲೇನು ಸ್ಪೇಸ್ ಕ್ರಾಫ್ಟ್ನಾಗ ಹೋಗಿ ಎಲ್ಲ ಪ್ರಭುಗಳು ನೋಡಿಲ್ಲ, ಅವ್ರು ಇಲ್ಲೇ ಗೊತ್ತಿರ್ತಾರೆ. ಅದು ಓಂಕಾರ ಉತ್ಪತ್ತಿ ಆಯಿತು. ಆ ಓಂಕಾರದ ನಾದದಲ್ಲಿ ಮೂರ್ತಿಗೊಂಡನೊಬ್ಬ ಶರಣ. ಆ ಶರಣನಿಂದ ಆಯಿತು ಪ್ರಕೃತಿ. ಶರಣ ಅಂದ್ರೆ ವ್ಯಕ್ತಿ ಅಲ್ಲ, ಇಲ್ಲಿ ಒಂದು ಶಕ್ತಿ. ಅದು ಮೂರ್ತಿಗೊಂಡ ನಮ್ಮ ಶರಣ. ಆ ಶರಣನಿಂದ ಆಯಿತು ಪ್ರಕೃತಿ. ದಟ್ ಇನ್ ಬಂದು ಪಂಚಮಹಾಭೂತಗಳು. ಆ ಪ್ರಕೃತಿಯಿಂದ ಆಯಿತು ಲೋಕಗಳಿಂದ ಅಳಿದು ನಿಜದಲ್ಲಿ ನಿವಾಸಿಯಾಗಿದ್ದ ಗುಹೇಶ್ವರ ಶರಣ ಚೆನ್ನ ಬಸವಣ್ಣನ ಘನಮಹವನ ಬಸವಣ್ಣನ ಕೃಪೆಯಿಂದ ಅರಿದನು ನಮೋ ನಮೋ ಎನ್ನುತ್ತಿದ್ದೇನು ಅಂತ. ಇಷ್ಟು ಸ್ಪಷ್ಟವಾಗಿ ಹೇಳ್ಯಾರಲ್ರಿ. ಇದನ್ನ ಯಾಕೆ ನಾವು ಜಗತ್ತಿಗೆ ಹೇಳಬಾರ್ದು? ನಿಮಗೆ ಗೊತ್ತಿಲ್ಲಲ್ರಿ ಅದು ಅಣು ಯಾವ್ದು ಬಂತಂತೇಳಿ. ದಟ್ ಇಸ್ ಕಾಲ್ಡ್ ಪ್ರಿಮೇಟಿವ್ ಆಟಮ್ ಅಂತ ಕರೀತಾರೆ. ಆ ಪ್ರಿಮೇಟಿವ್ ಆಟಮ್ ಬಗ್ಗೆನೇ ಮಾತಾಡೋರು ನಮ್ಮ ವಚನಕಾರರು ಅಂತ ಹೇಳ್ಬೋದಲ್ಲ. ಸಾಯುಕ್ಕಿಂತ ಪೂರ್ವದಲ್ಲಿ ಯಾರ ಅಂಶವನ್ನು ತಿಳ್ಕೊಂಡು ಸಾಯಿರಿ ಅಂತ ಯಾರವರು ನಾವು ತಿಳ್ಕೊಂಡೇ ಬಿಟ್ಟಿವಿ. ಈಗ ಎಮ್ಮವರೆಗೆ ಸಾವಿಲ್ಲ ಅಂತ ಅನ್ನೋದು ಬಹುಶಃ ಇದಕ್ಕೆ ಅಂದಾರೇನೋ ಅಂತ ಅನ್ಸುತ್ತೆ. ಏನು ಏನು ಇಲ್ಲದ ಬಯಲೊಳಗೊಂದು ಬಗೆಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣವು ಆ ಬಯಲು ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು. ಇದಕ್ಕಿಂತ ಎಷ್ಟು ಸ್ಪಷ್ಟ ಹೇಳ್ಬೇಕು ಹೇಳ್ರಿ. ಈ ವಚನ ಹೆಂಗೈತಪ್ಪ ಅಂತಂದ್ರೆ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಲಾಸ್ಟಿಗೆ ಒಂದು ರಿಸಲ್ಟ್ ಬರೀತಾರೆ, ಅಬ್ಸರ್ವೇಷನ್ ಮಾಡಿ. ಆ ರಿಸಲ್ಟ್ ಟೈಪ್ ಐತಿ ವಚನ. ಏನು ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿ. ಆ ಬಣ್ಣ ಬಯಲು ಶೃಂಗರಿಸಲು, ನೋಡ್ರಿ ಅದು ಉಕ್ತ ಅಂತ ಹೇಳ್ತೀವಲ್ಲ, ಬಯಲು ಶೃಂಗರಿಸಲು ಸ್ವರೂಪಗೊಂಡಿತ್ತು. ಅಂತಪ್ಪ ಸ್ವರೂಪಿನ ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ, ಫಸ್ಟ್ ಸೀಡ್ ಅಂತ ಹೇಳ್ತಾರ. ಇಷ್ಟೆಲ್ಲ ವಿಚಾರಗಳು, ಇನ್ನು ಸಾಕಷ್ಟು ವಚನಗಳದು. ಎರಡನೇದಕ್ಕೆ ಹೋಗೋಣ. ಈ ಅನಾದಿಯಿಂದ ಆದಿಕ್ಕಿಂತ ಪೂರ್ವದಲ್ಲಿ ಅನಾದಿ ಇತ್ತು ಅಂತ ಹೇಳ್ತೀವಿ. ಅನಾದಿಕ್ಕಿಂತ ಪೂರ್ವದಲ್ಲಿ ಏನಿತ್ತು ಅಂತೇಳಿ ವಿಜ್ಞಾನಿಗಳು ಪ್ರಶ್ನೆ ಮಾಡ್ಯಾರ ಇವತ್ತು. ಅದಕ್ಕೆ ಹಡಪದಪ್ಪಣ್ಣವ್ರು ಉತ್ತರ ಕೊಟ್ಟಾರ. ಆದಿ ಅನಾದಿ ಅಂತ್ಯವೆಂದು ನುಡಿದಾಡುವರಲ್ಲದೆ ಅದರ ಭೇದಾದಿ ಭೇದವನ್ನಾರೂ ಅರಿಯರು. 12ನೇ ಶತಮಾನದಾಗ ಹೇಳಿದ್ದಾನೆ, ಗೊತ್ತೇ ಇಲ್ಲ ಯಾರಿಗೂ ಅಂತ ಹೇಳ್ತಾರೆ. ಆದಿಯಿಂದ ತತ್ತಲಾರು ಬಲ್ಲರು, ಅನಾದಿಯಿಂದ ತತ್ತಲಾರು ಬಲ್ಲರು, ಸಾಧಕರಿಗೆ ಅಳವಲ್ಲ. ಕಂಡಿಡಿದ ತಿಳ್ಕೊಂಡು ರಾಕೆಟ್ ತಗೊಂಡವ್ರು ಸಿಗುವುದಲ್ಲ. ವೇದ ಶಾಸ್ತ್ರ ಆಗಮ ಪುರಾಣಗಳು ಕಾಣದೆ ಹೋದವು. ಇನ್ನು ಏನ್ ಹೇಳ್ಬೇಕು? ಅದು ಹೇಗೆಂದರೆ ಆದಿ ಕೂರ್ಮ ಕರಿ ಸರ್ಪ ಹೊತ್ತಿತ್ತೆಂಬರು. ನೋಡ್ರಿ, ಇದು ನಮ್ಮ ಭಾರತೀಯ ಒಂದು ಪರಂಪರೆ ಒಳಗಡೆ ಹೇಳ್ತೀವಿ ನಾವು. ಈ ಭೂಮಿಯನ್ನ ಒಂದು ಕೂರ್ಮ ಅಂದ್ರೆ ಒಂದು ಆನೆ ಹೊತ್ಕೊಂಡೈತಿ, ಅದ್ರ ಮ್ಯಾಗ ಆನೆ ಅದಾವು, ಆನೆ ಮ್ಯಾಗ ಪೃಥ್ವಿ ಅದ ಅಂತ ಹೇಳ್ತಾರೆ. ಎಂತ ಕಾಲ್ಪನಿಕ ನೋಡ್ರದು. ಅದು ಆ ಕಾಲದಾಗಿನ ಒಪ್ಕೊಂಡಿರ್ಬೋದು, ಈಗ ಒಪ್ಕೊಳಕ್ ಆಗಲ್ಲ. ಇಲ್ಲಿ ಪ್ರಶ್ನೆ ಮಾಡ್ತಾರೆ ಅಲ್ಪದಪ್ಪನವ್ರು, ಹಂಗಾದ್ರೆ ಆಮೆ ಅದ್ರ ಮೇಲೆ ನಿಂತೈತಿ ಅಂತ ಕೇಳ್ತಾರ ಅವ್ರು. ನೋಡ್ರಿ, ಕೂರ್ಮ ಹೊತ್ತಿತ್ತೆಂಬರು ಅವನು ಆಗು ಮಾಡಿ ಅವಕ್ಕೆ ಆದಿಯಪ್ಪರು ಯಾರು? ಆಮೆ ಹೊತ್ಕೊಂಡಂತಿರಲ್ಲ, ಆಮೆಗೆ ಆ ತಳ ಏನಿತ್ತಲ್ಲ ಅದು ಎಲ್ಲಿತ್ತಂತ. ಆದಿ ಎಂಬ ಆಕಾಶದ ಮೇಲೆ ದಿಕ್ಪಾಲಕರು ದೇವರುಗಳು ರುದ್ರ ಶಿವ ಸದಾಶಿವ ಉಂಟೆಂಬರು ಸುತ್ತಲೆಲ್ಲ ಕಾಯ್ತಾರ ಅಂತ ಹೇಳ್ತಿರಲ್ಲ. ಅವರ ಅನುಗು ಮಾಡಿ ಅವರ ನಿಲ್ಲಿಸಿಕೊಂಡಿಪ್ಪರ ಯಾರೆಂದು ಅರಿಯರು. ಅವ್ರು ಎಲ್ಲಿ ನಿಂತಾರ ಅಂತ ಕೇಳ್ತಾರ ಅವರು. ಬಹಳ ಅದ್ಭುತವಾದಂತ ವಚನ ಸಾಹಿತ್ಯ ನಮ್ದು. ಹಾಗೆ ಹೇಳ್ತಾರ ಅವರು ಮುಂದೆ, ಇಂತಿ ಅಖಂಡ ಬ್ರಹ್ಮಾಂಡವೆಲ್ಲವೂ ನಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣನ ಕುಕ್ಷಿಯೊಳಗೆ ಇಪ್ಪವು ಕಾಣಿರೋ. ಮನಸ್ಸು ಅದನ್ನು ಓಡಿಸ್ರಿ, ಅದು ಗೊತ್ತಾಗುತ್ತೆ. ಇನ್ನು ನೇರವಾಗಿ ಮೂರನೇ ಅಂಶಕ್ಕೆ ಇಲ್ಲಿ ಕಾನ್ಸಿಯಸ್ನೆಸ್ ಬಗ್ಗೆ ಪ್ರಜ್ಞೆ ಅಂತ ಕರೀತಾರೆ ಸಾಮಾನ್ಯ ಅರ್ಥದಲ್ಲಿ. ನಮ್ಮ ಶರಣರು ಅದಕ್ಕೆ ಅರಿವು ಅಂತ ಶಬ್ದ ಕೊಟ್ಟಾರೆ. ಅರಿವು ಅಂದ್ರೆ ಏನು? ಈ ಅರಿವು ಅನ್ನುವಂಥದ್ದು ಮಿದುಳಿನಿಂದ ಹುಟ್ಟುತ್ತೈತೋ ಅಥವಾ ಹೊರಗಡೆ ಎಲ್ಲೋ ಐತೆ ಅರಿವು, ಅದನ್ನ ಮಿದುಳನ್ನು ಪ್ರಚೋದಿಸ್ತದೋ? ಇದು ಇವತ್ತು ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇರುವಂಥದ್ದು. ಕಾನ್ಸಿಯಸ್ ಕ್ರಿಯೇಟೆಡ್ ಬೈ ದ ಮೈಂಡ್ ಆರ್ ಮೈಂಡ್ ಕ್ರಿಯೇಟ್ಸ್ ಅ ಕಾನ್ಸಿಯಸ್ನೆಸ್. ಇದು ಬಹಳ ದೊಡ್ಡ ಸಮಸ್ಯೆ ನಡೆದೈತಿ ಇವತ್ತು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು.
ಮನುಷ್ಯನ ಮಿದುಳನ್ನ ಸಂಶೋಧನೆ ಇಟ್ಕೊಂಡಿದ್ದಾರೆ. ಆ ಮಿದುಳಿನೊಳಗಡೆ 100 ಟ್ರಿಲಿಯನ್ಸ್ ನ್ಯೂರಾನ್ಸ್ಗಳದಾವು. ನ್ಯೂರಾನ್ಸ್ಗಳು ಅಂತಂದ್ರೆ ನಮ್ಮ ಮಿದುಳೊಳಗಿರುವಂಥ ನಮ್ಮ ಸಿಗ್ನಲ್ಸ್ಗಳನ್ನ ಕನೆಕ್ಟ್ ಮಾಡುವಂಥ ಒಂದು ಪಾರ್ಟ್ಸ್ ಅದು. ಆ 100 ಬಿಲಿಯನ್ಸ್ ನ್ಯೂರಾನ್ಸ್ ಒಳಗಡೆ ಟ್ರಿಲಿಯನ್ಸ್ ಆಫ್ ಕನೆಕ್ಷನ್ಸ್ ಅದಾವಂತ. ಸೈನ್ಸ್ ಡಸಂಟ್ ಅಂಡರ್ಸ್ಟ್ಯಾಂಡ್ ಮೋರ್ ದ್ಯಾನ್ 10% ಆಫ್ ಹೌ ಇಟ್ ಆಕ್ಚುಲಿ ವರ್ಕ್ಸ್ ಅಂತ. ಆ ನ್ಯೂರಾನ್ಸ್ ಹೆಂಗ್ ವರ್ಕ್ ಮಾಡ್ತಾವ ಅನ್ನೋದು ಇವತ್ತಿಗೂ ಗೊತ್ತಾಗಿಲ್ಲ ಅಂತ ಡಾಕ್ಟರ್ಸ್ ಇದ್ದಾರೆ ಇಲ್ಲೆಲ್ಲ. ಅಂದ್ರೆ ನಮಗೆ ಒಂದು ಇಲ್ಲಿ ಚುಚ್ಚಪ್ಪ ಅಂದ್ರೆ ತಕ್ಷಣ ಇಲ್ಲಿಗೆ ನಾನು ಕನೆಕ್ಷನ್ ಹೋಗ್ತದಪ್ಪ ಅಂದ್ರೆ ದಟ್ ಈಸ್ ಥ್ರೂ ದ ನ್ಯೂರಾನ್ಸ್ ಹೋಗ್ತೈತೆ. ಇಷ್ಟು ವೇಗವಾಗಿ ನ್ಯೂರಾನ್ಸ್ ಹೋಗ್ತದಲ್ಲ, ನಮ್ಮ ಮಿದುಳು ಯಾವ ಮಟ್ಟಕ್ಕೆ ರಚನೆ ಆಗೈತೆ ಅಂದ್ರೆ ಇದಕ್ಕೆ ಪ್ರಜ್ಞೆ ಕೊಡ್ತದಲ್ಲ, ಅದು ಯಾವುದು, ನಾನು ಮುಟ್ಟಬಾರ್ದು, ಸುಡ್ತೈತಿ, ಇದು ಅದು ಐತಿ ಹೇಳ್ತಾರೆ, ಇದು ಯಾವುದು, ದಟ್ ಈಸ್ ಕಾಲ್ಡ್ ಕಾನ್ಸಿಯಸ್ನೆಸ್. ಅದು ಅರಿವದು. ಇಂಥ ಅರಿವನ್ನ ನಮ್ಮ ಮಿದುಳೊಳಗೆ ಇಟ್ಕೊಂಡು ಆ ಮಾಂಸದ ಮುದ್ದೊಳಗೆ ಇಟ್ಕೊಂಡು ನಾವು ಮಾಂಸದ ಮುದ್ದೆ ಆಗಿವೆ ಅಂತೇಳಿ ಮುಕ್ತಾಯಕ್ಕೆ ಎಷ್ಟು ಚಂದ ವಿಡಂಬನೆ ಮಾಡ್ತಾಳಂದ್ರೆ, ಅರಿವ ಅಣಲೊಳಗಿಕ್ಕಿ ಅಗೆಯುತ್ತಿದೆ ಮರ್ತ್ಯ ಲೋಕವೆಲ್ಲ ಅಂತ. ನಿಮಗೆ ಎಂತ ಅರಿವು ಕೊಟ್ಟಾನ ಬಸವಣ್ಣ, ಅದನ್ನ ಬಳಸಲಾರ್ದ ಅದನ್ನ ಮಾಂಸದ ಮುದ್ದಿಯಾಗಿ ತಲೆಯಾಗಿ ಇಟ್ಕೊಂಡು ಅಡ್ಡಾಡಕತ್ತಿರಲ್ಲ ಅಂತ. ಅದನ್ನು ಬಳಸ್ರಿ. ಹಂಗಾರೆ ಅರಿವು ಅಂದ್ರೆ ಏನದು? ಅಲ್ಲಿ ಹೇಳ್ತಾರ ಅವರು, ನಮ್ಮ ಮಿದುಳು ಎಂತ ಕೆಪಾಸಿಟಿ ಐತೆ ಅಂದ್ರೆ, ನಿಮ್ಮ ಮೊಬೈಲ್ಗೆ 24 GB 64 GB ಮೆಮರಿ ಇದೆ ಬೇಡ, 100 ಮೆಮರಿ ಇರ್ತದೆ. ಅದರೊಳಗಡೆನೇ ಲಕ್ಷ ಕೋಟಿ ಗಟ್ಟಲೆ ನೀವು ಹಾಡುಗಳನ್ನ ಹಾಕೋಬಹುದು, ವಿಡಿಯೋಗಳನ್ನು ಸೇವ್ ಮಾಡ್ಕೋಬಹುದು. ನಿಮ್ಮ ಮಿದುಳಿನ ಮೆಮರಿ ಹೇಳ್ತೀನಿ ನೋಡ್ರಿ, 2 ಮಿಲಿಯನ್ಗಿಂತ ಹೆಚ್ಚು GB ಐತೆ. ಅದು ನಮ್ಮ ಮಿದುಳೊಳಗೆ ಎಲ್ಲ ಸ್ಟೋರ್ ಆಗ್ತದೆ. ಇವತ್ತು ನಾವು ಬಂದಿವಲ್ಲ ಜನ್ಮ ಜನ್ಮಾಂತರ ಅಂತ ನಂಬ್ಕೊಂಡ್ರೆ ಹಿಂದಿಂದ ಎಲ್ಲವೂ ಸ್ಟೋರ್ ಆಗ್ತದೆ. ಚಿತ್ತದೊಳಗಡೆ ಸ್ಟೋರ್ ಆಗ್ತದೆ. ಹೇಗಾಗ್ತದೆ ಅಂದ್ರೆ ಗುಪ್ತವಾಗಿ ಸ್ಟೋರ್ ಆಕೈತಿ. ಚಿತ್ತದೊಳಗ ಗುಪ್ತವಾಗಿ ಸ್ಟೋರ್ ಮಾಡಿ ಇಡೋಂಗ ಚಿತ್ರಗುಪ್ತ ಅಂತ ಕರೆದಿ ನಾವು. ನಮ್ಮ ಮಿದುಳು ಅದು ಸ್ಟೋರ್ ಅದ. ಅದು ಅದನ್ನ ಬೇಕಾದಾಗ ನಾವು ಹೊಡೆದು ತಗೋಬಹುದು. ಅದನ್ನ ನಮ್ಮ ಶರಣರು ಎಷ್ಟು ಚಂದ ಮಾಡಿದ್ದಾರೆ ಅಂದ್ರೆ, ಹೇಳ್ತಾರೆ ಉಗ್ಗರಿಸುವ ಗುಗ್ಗಡಿಯ ಸೋಮದೇವಯ್ಯ ಹೇಳ್ತಾರೆ, ಕಾಯ ವಸ್ತುವೆಂದಡೆ ನಾನಾ ಮಲಂಗಳು ಹೊರೆಯದು. ಈ ದೇಹ ಒಂದು ವಸ್ತು ಅಂತ ಅನ್ಕೊಂಡ್ಬಿಟ್ರೆ ಹೊರೆಯಲ್ಲಿ ಹೊರೆಯದು. ನಿಮ್ಗೆ ಅರಿವಂತ ಐತಲ್ಲ, ಕಾನ್ಸಿಯಸ್ನೆಸ್ ಐತಲ್ಲ, ಅದನ್ನು ನೀವು ವಸ್ತು ಅಂತ ಅಂದ್ಕೊಂಡ್ಬಿಟ್ರೆ ಕುರುಬಿನ ಹೊರೆಯಲ್ಲಿ ಹೊರೆಯದು, ಬೇರೆ ಏನು ಗೊತ್ತಾಗಲ್ಲ. ಅಂತ ಅರಿವನ್ನು ಹೊತ್ಕೊಂಡು ಅಡ್ಡಾಡಕತ್ತೀವಿ. ಆ ಅರಿವು ಅಂದ್ರೆ ಏನು ಅಂತೇಳಿ ಇವತ್ತು ಇಡೀ ವಿಜ್ಞಾನಗಳು ಲ್ಯಾಬ್ನಾಗ ಹುಡುಕಾಡಕತ್ತಾರೆ. ಅದನ್ನ ಅನುಭವ ಮಟ್ಟದ ನಮ್ಮ ಶರಣರು ಕೊಟ್ಬಿಟ್ಟಾರೆ. ಅರಿವು ಅಂದ್ರೆ ಅರಿವಿನ ಬಗ್ಗೆ ಸಾಕಷ್ಟು ಎಷ್ಟು ಚರ್ಚೆ ಆಗೈತೆ ಅರಿವಿನ ಬಗ್ಗೆ ಅಂತಂದ್ರೆ, ಒಬ್ಬ ಶರಣನ ಹೆಸರು ಅರಿವಿನ ಮಾರತಂದೆ. ಆ ಅರಿವಿನ ಮಾರತಂದೆ ಎಂತ ಶರಣ ಅಂತಂದ್ರೆ, ಇವತ್ತ ನಮ್ಮ ವಿಜ್ಞಾನಕ್ಕೆ ಒಂದು ಡೆಫಿನೇಷನ್ ಕೊಟ್ಟಾರ ಅವರು. ಹೇಳ್ತಾರ ಅವರು, ಕಾಯವಿಟ್ಟು ಕಾಬುದು ವಿಜ್ಞಾನ, ಜೀವವಿದ್ದು ಕಾಬುದು ಸುಜ್ಞಾನ, ಎರಡಳಿಕೆ ತೋರಿಕೆಯಲ್ಲಿ ಕಾಬುದು ಪರಂ ಜ್ಯೋತಿ ಜ್ಞಾನ, ಇಂತಿ ಮೂರರ ಮುಖವ ಏಕವ ಮಾಡಿ ಬೇರೊಂದು ಕಾಬುದು ಪರಮ ಪ್ರಕಾಶ ಜ್ಞಾನ, ಇಂತಿ ಅಂತರ ಪಟಾಂತರದಲ್ಲಿ ನಿಂತು ನೋಡುವ ಸಂದೇಹಗಳ ಹರಿದ ಸಂದಿನಲ್ಲಿ ಸಿಂಗ್ಯುಲಾರಿಟಿ ಬೇಕು. ನಮ್ಮ ವಚನಕಾರರನ್ನ ನಾವು ವಿಶ್ವ ಮಟ್ಟಕ್ಕೆ ಒಯ್ಯಬೇಕು ಅನ್ನುವಂಥ ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಒಂದ್ 2 ನಿಮಿಷ ಹೆಚ್ಚಿಗಾದ್ರೂ ತಡ್ಕೋಬಹುದು. ಸಿಂಗ್ಯುಲಾರಿಟಿ ಬಗ್ಗೆ ಮಾತಾಡ್ತಾರೆ ನಮ್ಮ ವಚನಕಾರರು. ಈ ಸಿಂಗ್ಯುಲಾರಿಟಿ ಅನ್ನುವಂಥದ್ದು ಎಲ್ಲವನ್ನ ಹಿಡಿದಿಟ್ಟಿರುವಂತ ಒಂದು ಶಕ್ತಿ ಇತ್ತು ಅಂತೇಳಿ ಇವತ್ತು ವಿಜ್ಞಾನ ಒಪ್ಕೊಂಡೆ. ಇದನ್ನ ನಮ್ಮ ವಚನಕಾರರು ಹೇಳ್ತಾರೆ ನೋಡ್ರಿ. ಅದು ಹೇಳಿದ್ನಲ್ಲ, ಎತ್ತ ನೋಡಿದತ್ತ ನಿಮ್ಮ ತೇನುಂಟೆ. ನೋಡ್ರಿ ಎಂತ ಮಾತು. ಅಣುವಿನೊಳಗೆ ಅಟಾಮಿಕ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ನಮ್ಮೊಳಗೆ ಬಂದ್ರೆ ಪ್ರಾಣಲಿಂಗ ಎನರ್ಜಿ. ಲಿಂಗ ಅಂದ್ರೆ ಎನರ್ಜಿ, ಎನರ್ಜಿನೇ ದೇವರು, ಶಕ್ತಿ. ಅದನ್ನ ಹೇಳ್ತಾರೆ, ರೂಪವನ್ನ ನಿರೂಪ ಮಾಡುವವನು ನಿರೂಪವನ್ನ ರೂಪ ಮಾಡಬಲ್ಲದರೆ ಜ್ಞಾನಿ. ಅನುಭವ ಅಂತ ವಚನಗಿಲ್ಲ ಬಸವಣ್ಣವ್ರು. ದಟ್ ಈಸ್ E = mc². ಎನರ್ಜಿನ ಮಾಸ್ ಕನ್ವರ್ಟ್ ಮಾಡ್ಬೋದು, ಮಾಸನ್ನ ಎನರ್ಜಿ ಕನ್ವರ್ಟ್ ಮಾಡ್ಬೋದು. ಇವತ್ತು ವಿಜ್ಞಾನ ಹೇಳಿದ್ದನ್ನ ಅವತ್ತು 12 ಶತಮಾನದ ಬಂದ ಬಸವಣ್ಣ ಹೇಳ್ಯಾರ. ಸಾಕಷ್ಟು ವಿಚಾರಗಳಿದಾವು. ಇನ್ನು ಡೈಮೆನ್ಷನ್ ಬಗ್ಗೆ ಮಾತಾಡೋದು. ಡೈಮೆನ್ಷನ್ ಬಗ್ಗೆ ನಮ್ಮ ವಚನಕಾರ ಹೇಳ್ತಾರೆ. ನಾ ಹೇಳಿದೆ ಇಲ್ಲಿ ನಾವೆಲ್ಲ 3 ಡೈಮೆನ್ಷನ್ಸ್ ಇದ್ರೊಳಗೆ ಇದೀವಿ. ಭಾಳ ಅಂದ್ರೆ 4 ಡೈಮೆನ್ಷನ್. ಕಾಲದ ಬಗ್ಗೆ ಮಾತಾಡಿದ್ರು, ಡಾರ್ಕ್ ಡೈಮೆನ್ಷನ್ ನೆಕ್ಸ್ಟ್ ಹೇಳ್ತಾರೆ. ಈ ಕಾಲದ ಬಗ್ಗೆ, ಈ ಡೈಮೆನ್ಷನ್ ಬಗ್ಗೆ ನೋಡ್ರಿ, ನಮ್ಗೆ ಸಾಯಂಕಾಲ ಒಂದು ಚರ್ಚೆ ಬಂತು. ಮೂಲಿಚಂದ್ರನವ್ರು ಲಿಂಗ ಬಿತ್ತು, ಲಿಂಗಕ್ಕೆ ಕಟ್ಕೊಳ್ಳೋದು ಅಂತಂದ್ರು. ಇವೆಲ್ಲ ವಚನಕಾರರನ್ನ
ಅವರ ಕಾಯಕ ನಿಷ್ಠೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹರಿಹರ ಆಗಿರ್ಬೋದು, ಶೂನ್ಯ ಸಂಪಾದನಕಾರರಾಗಿರ್ಬೋದು ಕಟ್ಟಿಕೊಟ್ಟಿರುವಂಥ ಒಂದು ಉಪಮೇಯಗಳು. ಅದನ್ನು ನಾವು ನಿರಾಕಾರ ಮಾಡುವಂಗೂ ಅದನ್ನು ನಾವು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಅರ್ಥ ಆಗ್ತೈತೆ. ಇಲ್ಲಿ ಡೈಮೆನ್ಷನ್ಸ್ ಅಂತಂದಾಗ 3 ಆಯಾಮವನ್ನು ದಾಟಿ ನಾವು ಇರ್ದೀವಿ. ನಿಮಗೆ ಗೊತ್ತಿರಲಿ, ಇವತ್ತು ವಿಜ್ಞಾನದೊಳಗಡೆ ಯಾವುದನ್ನು ಒಪ್ಕೊಂಡಾರ ಅಂತಂದ್ರೆ, ಈಗ ಕಾಯವನ್ನ ಇಲ್ಲಿದ್ದವ್ರು ಇನ್ನೊಂದು ಕಡೆ ಇರ್ತಾರ ಅಂತ ಹೇಳ್ತಾರಲ್ಲ, ಒಂದು ವರ್ಡ್ ನೆನಪಾಗ್ತಾ ಇಲ್ಲ, ಅದನ್ನು ಒಪ್ಕೊಂಡಿದೆ ಇವತ್ತು ವಿಜ್ಞಾನ. ಟೈಮ್ ಟ್ರಾವೆಲರ್ ಅಂತ ಹೇಳ್ತಾರೆ. ಆ ಟೈಮ್ ಟ್ರಾವೆಲರ್ನ ಒಪ್ಕೊಂಡಿದ್ದೀವಿ. ಆ ಟೈಮ್ ಟ್ರಾವೆಲರ್ನ ಪರಕಾಯ ಪ್ರವೇಶ ಅನ್ಬೋದು, ಅಥವಾ ನಾವು ಇಲ್ಲಿ ಇರ್ತೀವಿ, ಇನ್ನೊಂದು ಕಡೆನೂ ಇರ್ತೀವಿ. ಅದ್ರ ಬಗ್ಗೆ ನಾನು ಮತ್ತೊಂದು ವೇದಿಕೆ ಮಾತಾಡ್ತೀನಿ, ಯಾಕಂದ್ರೆ ಇಲ್ಲಿ ಸಮಯದ ಮಿತಿ ಇರೋದ್ರಿಂದ. ಅದನ್ನು ವಿಜ್ಞಾನ ಒಪ್ಕೊಂಡೈತಿ ಇವತ್ತು ಇಲ್ಲಿ ಇರ್ತೈತಿ ಅಂತ ಹೇಳ್ತಾರೆ. ಇದು ಯಾವುದೇ ಉತ್ಪ್ರೇಕ್ಷೆ ಅಲ್ಲ, ಇದು ಸೈಂಟಿಫಿಕಲ್ ಆಗಿ ಪ್ರೂವ್ ಆಗಿರುವಂಥದ್ದು. ಅದು ಎಸ್ಟ್ರಲ್ ಬಾಡಿ. ಈ ಎಸ್ಟ್ರಲ್ ಬಾಡಿ ಏನದಲ್ಲ, ಈ ಬಾಡಿ ಒಳಗಡೆ ಅವರು ಖಡ್ಗವನ್ನು ಬೀಸಿರುವಂಥದ್ದು. ಇದು ಬೆಳಗ್ಗೆ ಏನಿಲ್ಲೇನು ವಿಡಿಯೋ ಪ್ಲೇ ಮಾಡಿದ್ರಲ್ಲ, ನಾನು ಆ್ಯಕ್ಚುಲಿ ಈ ರೀತಿಯಾದಂಥ ಒಂದು ಸಿಸ್ಟಮ್ ಇರುತ್ತೆ ಅಂತ ಗೊತ್ತಿದ್ರೆ ನನ್ನಂತೂ ಸಾಕಷ್ಟು ಹೇಳ್ತಾರೆ ಅವರು. ಡಾರ್ಕ್ ಎನರ್ಜಿ ಬಗ್ಗೆ, ಡಾರ್ಕ್ ಎನರ್ಜಿ ಅನ್ನುವಂಥದ್ದು ಇಡೀ ಬ್ರಹ್ಮಾಂಡದೊಳಗನೆ ಇರುವುದೇ 99% ಡಾರ್ಕ್. ನಾವು ಏನು ಬೆಳಕಂತೀವಲ್ಲ ಅದು ಭಾಳ ನೆಗ್ಲಿಜಿಬಲ್ ಪರ್ಸೆಂಟೇಜ್ ಐತದು. ಮ್ಯಾಕ್ಸಿಮಮ್ ಇರೋದು ಡಾರ್ಕ್. ಆ ಡಾರ್ಕ್ ಎನರ್ಜಿ ಅನ್ನುವಂಥದ್ದು ಹೇಗಿದೆಯಪ್ಪ ಅಂದ್ರೆ, ಕಪ್ಪು ಕುಳಿ, ಕಪ್ಪು ರಂಧ್ರ, ಕಪ್ಪು ದ್ರವ್ಯ ಇಡೀ ಎಲ್ಲ ಶಕ್ತಿಯದು ಕೇಂದ್ರನೇ ಅದು. ಅದು ಎಲ್ಲವನ್ನು ಆಕರ್ಷಿಸ್ತದದು. ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಆ ಬ್ಲ್ಯಾಕ್ ಹೋಲ್ ಆಗುವಂಥ ಸ್ಥಿತಿ ಏನದಲ್ಲ, ಅದು ಕಪ್ಪು. ಅಜ್ಜರ್ ಬೆಳಗ್ಗೆ ಹೇಳಿದ್ರೆ ಕಪ್ಪು ಎಲ್ಲವನ್ನು ಆಕರ್ಷಿಸ್ತದೆ. ಅದು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಸ್, ಆ ರೀತಿ ಅದು ಎನರ್ಜಿ ಎಲ್ಲವನ್ನು ಸ್ವೀಕಾರ ಮಾಡುವಂಥದ್ದು. ಅದನ್ನ ಗಮನಿಸಿದ್ರು ಇಷ್ಟಲಿಂಗದೊಳಗ ಬಸವಣ್ಣವರ ತಿಳ್ಕೊಂಡೆ. ಇಷ್ಟಲಿಂಗವನ್ನ ಕಪ್ಪು ಆಕಾರದೊಳಗಡೆ ಅದೇ ಬ್ಲ್ಯಾಕ್ ಬಾಡಿ ಒಳಗಡೆ ಶರಣರ ಕ್ಷೇತ್ರದೊಳಗ ಉತ್ಖನನ ಮಾಡಿ ಆ ಲಿಂಗವನ್ನು ಹೊರತೆಗಿಬೇಕಾಗ್ಯದ. ಅವ್ರು ಬಳಸಿದ ಲಿಂಗ ಹೆಂಗಿತ್ತು ವಿಚಾರ ಮಾಡ್ರಿ. ವಚನ ಇಷ್ಟು ಜನರು ಕೊಳ್ಳ ಕಟ್ಟುವಂತ ಲಿಂಗದ ತಯಾರಿಕೆ ಬಗ್ಗೆ ಒಂದು ವಚನ ಇಲ್ಲ. ಯಾವ್ದು ವಚನ ಅದ ಹೇಳ್ರಿ, ಯಾಕೆ ತಯಾರು ಮಾಡ್ತಿದ್ರು ಅಂತೇಳಿ. ಆ ಲಿಂಗಕ್ಕೆ ಇಂತಿಂತ ಪದಾರ್ಥಗಳನ್ನ ಹಾಕಿ ಕಂತೆ ಇಡ್ತಿದ್ರು ಅಂತ ಒಂದು ವಚನ ಇಲ್ಲ. ಕಂತೆ ಅನ್ನುವಂಥದ್ದು ಬಂದಿದ್ದೆ 15ನೇ ಶತಮಾನದಾಗ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ವಚನಕಾರರು ಬಳಸಿದ ಲಿಂಗ ಹೇಗಿತ್ತು, ಇವೆಲ್ಲ ಬೇರೆಯವ್ರು ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಉತ್ತರ ತಗೊಂಡು ಇಟ್ಕೋಬೇಕು ನಾವು. ಈಗ ಇದು ಇಷ್ಟಲಿಂಗವನ್ನ ಯಾವ್ದು ರೀತಿ ತಯಾರು ಮಾಡ್ತಿದ್ರು ನಾವು ಹೇಳ್ತೀವಿ. ಚಂದ್ರಕಾಂತ ಶಿಲೆ, ಸೂರ್ಯಕಾಂತ ಶಿಲೆಯನ್ನು ಬಳಸಿ ಮಾಡ್ತಿದ್ರು. ಕಲ್ಲು ಕುಟ್ಟಿಗೆನ ಹುಟ್ಟಿದಂಥ ಲಿಂಗ ನೀನು, ಅಥವಾ ಲಿಂಗದೊಳಗೆ ಶಿಲೆಯನ್ನ ಹುಡುಕಿದ್ರೆ ನಿನಗೆ ನರಕ ಅಂತೇಳಿ ವಚನದಾಗ ಬರ್ತಾವು. ಸರಿ, ಇಷ್ಟಲಿಂಗವನ್ನ ದೃಷ್ಟಿಸೋದಕ್ಕೆ ಒಂದು ವಸ್ತು ರೂಪದಲ್ಲಿ ನೋಡೋದ್ರ ಜೊತೆಗೆ ನಮ್ಮ ಶರಣರ ಇಷ್ಟಲಿಂಗದ ಬಗ್ಗೆ ನಮ್ಗೆ ಸ್ವಲ್ಪ ಇತಿಹಾಸದ ಒಂದು ಪ್ರಜ್ಞೆ ಹಿನ್ನೆಲೆಯಿಂದ ಇಷ್ಟಲಿಂಗವನ್ನು ಸಂಶೋಧನೆ ಮಾಡೋಣ್ರಿ. ಆಮೇಲೆ ಇವತ್ತಿನ ನಾವು ಇಷ್ಟಲಿಂಗದ ಒಂದು ವಿಚಾರವನ್ನು ಹೇಳಬೇಕಾಗಿತ್ತು. ಈಗ ಕಲ್ಯಾಣದೊಳಗೆ ಸುಮಾರು 500 ಕೋಟಿ ವೆಚ್ಚದೊಳಗೆ ನೂತನ ಅನುಭವ ಮಂಟಪವನ್ನು ರಚನೆ ಆಗ್ತಾ ಇದೆ. ಆ ಅನುಭವ ಮಂಟಪದೊಳಗಡೆ ಅಲ್ಲಿ ಒಂದು ಸೆಕ್ಷನ್ ಪೂರ್ತಿಯಾಗಿ ಇಷ್ಟಲಿಂಗದ ಬಗ್ಗೆ ಇಟ್ಟಿದ್ದಾರೆ. ಅಲ್ಲಿ ಡಾಕ್ಟರ್ ಗದ್ದೆ ಅವರು ಅದಕ್ಕೆ ನೋಡಲ್ ಇರುವಂಥವರು ಒಂದು ಕಮಿಟಿ ಮಾಡಿದ್ರು. ಇಷ್ಟಲಿಂಗದ ಈ ಕಮಿಟಿ ಒಳಗಡೆ ನಂದು ಮೆಂಬರ್ಶಿಪ್ ಇತ್ತು, ನಾನು ಅದ್ರದ್ದು ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಇದ್ದೆ. ಅಲ್ಲಿ ನಾವು ಒಂದು ವಿಚಾರ ಮಾಡಿದ್ವಿ. ಒಂದು ಆ ಮುಂದಿನ ದಿನಮಾನದೊಳಗೆ ಅದು ಹೇಗೆ ಅಂತಂದ್ರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ಪ್ಲೇಸ್ ಆಗಬೇಕು. ಅಲ್ಲಿ ದೇಶ ವಿದೇಶಗಳಿಂದ ಜನ ಬರಬೇಕು, ಅದನ್ನ ನೋಡಬೇಕು, ಅಲ್ಲಿ ಅನುಭವಿಸ್ಬೇಕು, ಶರಣರ ಬಗ್ಗೆ ಪರಿಚಯ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ರಚನೆ ಆಗ್ತಾ ಇರುವಂಥ ಅನುಭವ ಮಂಟಪ ಅದು. ಅಲ್ಲಿ ಬಂದಂಥವ್ರಿಗೆ ಇಷ್ಟಲಿಂಗ ಅಂದ್ರೆ ಏನೋ ಗೊತ್ತಿರೋದಿಲ್ಲ. ಫಾರಿನರ್ಸ್ ಬರ್ತಾರಲ್ಲಿ, ಅವ್ರಿಗೆ ಇಷ್ಟಲಿಂಗದ ಅನುಭವ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ದೀಕ್ಷೆ ಅದು ಸೆಕೆಂಡರಿ, ಇಷ್ಟಲಿಂಗದ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ. ಇಷ್ಟು ಜನ ನಾವು ಇಷ್ಟಲಿಂಗವನ್ನು ಪೂಜಿಸ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗ್ಯದ. ಬಿಕಾಸ್ ದ ಇಂಡಿವಿಜುವಲ್ ಡಿಫ್ರೆನ್ಸ್ ಇರ್ತದೆ. ಬಟ್ ಇದಕ್ಕೆಲ್ಲದಕ್ಕೂ ಸಾಮಾನ್ಯವಾಗಿ ಒಂದು ಸೂತ್ರವನ್ನು 12ನೇ ಶತಮಾನದ ಬಸವಾದಿ ಶರಣರು ಕೊಟ್ಟಾರ. ಆ ಸೂತ್ರ ಇವತ್ತು ನಾವು ಮಿಸ್ ಆಗೈತಿ. ಏನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನುವಂಥದ್ದು, ಆ ಮಿಸ್ಸಿಂಗ್ ಲಿಂಕನ್ನು ನಾವು ಇವತ್ತು ಕಂಡು ಹಿಡ್ಕೊಳ್ಳೋದಕ್ಕಂದ್ರೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕಂದ್ರೆ, ನಾವು ಪೂಜಿಸುವಂಥ ಲಿಂಗ ಚೇಂಜ್ ಆಗಿತ್ತು, ನಾವು ಪೂಜಿಸುವಂಥ ಇಷ್ಟಲಿಂಗದ ವಿಧಾನಗಳು ಚೇಂಜ್ ಆಗಿತ್ತು, ಅಥವಾ ಇಷ್ಟಲಿಂಗವನ್ನ ನಾವು ದೀಕ್ಷಾ ಮೂಲಕ ಪಡೆಯುವಂಥ ವಿಧಾನದೊಳಗೆ ಏನಾದರೂ ಮಿಸ್ಟೇಕ್ ಆಗಿತ್ತು. ಹೀಗೆ ಹಲವಾರು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಸ್ಟಡಿ ಮಾಡಿದಾಗ ಅಲ್ಲಿ ಒಂದು ಕ್ಯಾರಲಿಯನ್ ಫೋಟೋಗ್ರಫಿ ಅಂತ ಬರ್ತದೆ. ಅಂದ್ರೆ ನಮ್ಮ ಸುತ್ತಲೂ ಇರುವಂತಹ ನಮ್ಮ ಪ್ರಭಾವಳಿಯನ್ನ ಕ್ಯಾಚ್ ಮಾಡುವಂಥದ್ದು.
ಅದನ್ನಲ್ಲಿ ಇನ್ಸ್ಟಾಲ್ ಮಾಡಿದ್ದು. ಎಷ್ಟು ಕುತೂಹಲ ಐತಂದ್ರೆ ಬಹುಶಃ ಇನ್ನೊಂದು 6-7 ತಿಂಗಳದಾಗ ಅದು ಲೋಕಾರ್ಪಣೆ ಆಗ್ತದೆ. ಅಲ್ಲಿ ಒಂದು ಚೇಂಬರ್, ಅಲ್ಲಿ ಹೋಗಿ ನೀವು ಚೇಂಬರ್ದಾಗ ಕೂತು ಇಷ್ಟಲಿಂಗ ಕೈಯಾಗಿ ಇಟ್ಕೊಂಡು ಕೂತ್ರಪ್ಪ ಅಂದ್ರೆ ನೀವು ಇಷ್ಟಲಿಂಗವನ್ನು ನಿರೀಕ್ಷಣೆ ಮಾಡುವಾಗ ನಿಮ್ಮ ಮೆದುಳಿನೊಳಗೆ ಉಂಟಾಗುವಂತ ಚೇಂಜಸ್ಗಳನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಎದುರುಗಡೆ ಹೊರಗಡೆ ಎಲ್ಲರಿಗೂ ತೋರಿಸಲಾಗ್ತದೆ. ನಿಜವಾಗಿಯೂ ಬೆಳಕು ಕಾಣ್ತೈತೋ ಇದು ಸುಳ್ಳು ಹೇಳ್ತಾರೋ ಅನ್ನೋದನ್ನ ಅಲ್ಲಿ ತೋರಿಸುವಂತ ಒಂದು ತಂತ್ರಜ್ಞಾನವನ್ನು ರಷ್ಯನ್ಲಿಂದ ತಂದಿರುವಂತ ಆ ಕ್ಯಾರ್ಲಿನ್ ಫೋಟೋಗ್ರಫಿ ಮೂಲಕ ಎಲ್ಲರೂ ನೋಡ್ಬೋದು. ಈಗಾಗಲೇ ಸಾವಿರಾರು ಜನರ ಸಾಧಕರ ಒಂದು ಈ ಫೋಟೋಗ್ರಫಿಯನ್ನು ಕಲೆಕ್ಟ್ ಮಾಡಲಾಗೈತಿ. ಎಲ್ಲೂ ಸಾಮ್ಯತೆ ಬರ್ತಾ ಇಲ್ಲ. ಅವ್ರು ಅನುಭವಿಸಿನಿ ಅಂತ ಹೇಳ್ತಾರೆ ಆ ಫೋಟೋಗ್ರಫಿಯನ್ನು ಇಟ್ಕೊಂಡು, ಇವರು ಅನುಭವಿಸಿ ಅಂತ ಹೇಳ್ತಾರೆ ಈ ಫೋಟೋಗ್ರಫಿ ಇಟ್ಕೊಂಡು, ಎರಡನ್ನು ಮ್ಯಾಚ್ ಮಾಡ್ತಾ ಇದ್ದಾರೆ ನೋಡಿ. ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಎರಡನ್ನು ಮ್ಯಾಚ್ ಮಾಡಿದಾಗ ನಿಜವಾಗಿಯೂ ಇಷ್ಟಲಿಂಗದ ಮೂಲಕವಾಗಿ ನಮಗೆ ಉಂಟಾಗುವಂಥ ಪರಿಣಾಮ ಯಾವುದು ಅನ್ನೋದನ್ನು ಗೊತ್ತಾಯ್ತಂದ್ರೆ ಆ ಇಷ್ಟಲಿಂಗದ ಪರಿಣಾಮದ ಪ್ರತಿಬಿಂಬವನ್ನ ಉಂಟು ಮಾಡಬೇಕಾದ್ರೆ ಮಿದುಳಿನೊಳಗಡೆ ಯಾವ ರೀತಿಯಾದಂಥ ಸಿಕ್ರಿಷನ್ ಆಯ್ತು, ಅದು ಮೆಲಟಿನ್ ಆಗಿರ್ಬೋದು ಅಥವಾ ಅದು ಡೋಪಮಿನ್ ಆಗಿರ್ಬೋದು, ಯಾವ್ದು ಸಿಕ್ರಿಷನ್ ಆಗ್ತತಿ, ಆ ಸಿಕ್ರಿಷನ್ ಮಾಡಬೇಕಾದಾಗ ಏನೇನು ಪದ್ಧತಿನ ಅನುಭವಿಸಬೇಕು, ಯಾವ ಪದ್ಧತಿ ಒಳಗೆ ಮಾಡಿದಾಗ ಅದು ಕರೆಕ್ಟ್ ಆಗಿ ಕ್ಯಾಚ್ ಆಗೈತೆ ಅಂತ ಗೊತ್ತಾದ್ರೆ ಅದೇ ಪದ್ಧತಿಯನ್ನು ಸಾರ್ವತ್ರಿಕಗೊಳಿಸೋಣ ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡು ಆ ಇಷ್ಟಲಿಂಗ ಪ್ರಾತ್ಯಕ್ಷಿಕ ಒಂದು ಕೇಂದ್ರವನ್ನು ಮಾಡಲಾಗಿದೆ. ಹೀಗೆ ಹಲವಾರು ಸಂಶೋಧನೆಗಳು ನಮ್ಮ ಶರಣ ಸಾಹಿತ್ಯದಲ್ಲಿ ನಡೆದಿದ್ದಾವು. ಬರುವ ದಿನದೊಳಗೆ ಅವೆಲ್ಲವೂ ಸಹ ಈಡೇರಲಿ ಅಂತ ಹೇಳಿ ಆಶಿಸ್ತಾ ಬಹಳಷ್ಟು ಸಮಯ ತಗೊಳ್ಳಿ ಅಂತ ಅನಿಸುತ್ತೆ. ಕ್ಷಮೆ ಇರಲಿ. ಇದು ನಮ್ಮ ಶರಣರ ವಚನಗಳಲ್ಲಿರುವಂಥ ಶರಣರ ವೈಚಾರಿಕ ಮತ್ತು ವೈಜ್ಞಾನಿಕ ವಿಚಾರಗಳು ಅಂತ ಹೇಳ್ತಾ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ